श्रीगुरुभ्यो नमः। हरिः ओम। नमो भगवते तस्मै सर्वतः परमायते सर्वप्राणिहृदिस्थाय वामनाय नमो नमः. ಕಾಠಕೋಪನಿಷತ್ತಿನ 2ನೇ ಅಧ್ಯಾಯದ 3ನೇ ವಲ್ಲಿ ಪ್ರಾರಂಭವಾಗ್ತಾ ಇದೆ. ಇಲ್ಲಿಗೆ ಈ ವಲ್ಲಿ ಮುಗಿದ್ರೆ ಈ ಉಪನಿಷತ್ತು ಪೂರ್ಣ ಮುಕ್ತಾಯವಾಗ್ತದೆ. ನನ್ನ ಅಂದಾಜಿನ ಪ್ರಕಾರ ಇವತ್ತು ಕಾಠಕ ಉಪನಿಷತ್ತು ಪಾಠ ಮುಗಿಬೇಕು. ನಾಳೆಗೆ ಷಟ್ಪ್ರಶ್ನ ಉಪನಿಷತ್ತು ಪ್ರಾರಂಭ ಆಗಬೇಕು. ಸರಿನಾ? ಈಗ ದ್ವಿತೀಯಾಧ್ಯಾಯದ ತೃತೀಯಾವಲ್ಲಿಯಲ್ಲಿ 18 ಮಂತ್ರಗಳಿವೆ. ಆ 18 ಮಂತ್ರಗಳಲ್ಲಿ ಮೊದಲನೇ ಮಂತ್ರ ಏನನ್ನ ಹೇಳಲಿಕ್ಕೆ ಹೊರಟಿದೆ ಅಂದ್ರೆ, ವ್ಯಾಸತೀರ್ಥರು ಟೀಕಾಕೃತ್ಪಾದರ ಸಾಕ್ಷಾತ್ ಶಿಷ್ಯರು ಅವರು ಅವತಾರಿಕೆಯನ್ನ ಕೊಡುವಾಗ ಹೇಳುತ್ತಾರೆ, ಭಗವಂತನ ಮಹಿಮೆಯನ್ನ ಎಷ್ಟು ಕೇಳ್ತಿದ್ದಾನೋ ನಚಿಕೇತ ಅಷ್ಟು ಅವನಿಗೆ ಅತೃಪ್ತಿ ಹುಡ್ತಾ ಇದೆ. ಸಾಲ್ತಿಲ್ಲ, ತೃಪ್ತಿ ಆಗ್ತಾ ಇಲ್ಲ. ಅಂದ್ರೆ ವ್ಯಾಸತೀರ್ಥರು ಇದಕ್ಕೆ ಅವತಾರಿಕೆಯನ್ನ ಕೊಡುವಾಗ ಹೇಗೆ ಕೊಡ್ತಾರೆ ಅಂದ್ರೆ, ಯಾವ ವ್ಯಕ್ತಿ ಭಗವಂತನ ಬಗ್ಗೆ ಕೇಳಿದಾಗ ಅತೃಪ್ತಿಯನ್ನು ಉಳಿಸಿಕೊಳ್ಳುತ್ತಾನೋ ಅವನು ಮಾತ್ರ ಅವನ ಅನಂತ ಗುಣದ ಕಡೆಗೆ ಮುಖ ಮಾಡಲಿಕ್ಕೆ ಸಾಧ್ಯ ಇದೆ. ಏನಾಗ್ಬಿಡ್ತದ, ಕೇಳಿದ ಕೂಡಲೇ ಸಾಕು, ಊಟಕ್ಕೆ ಕೂತಾಗ ಒಂದೆರಡು ಪದಾರ್ಥ ಬಂದ ಕೂಡಲೇ ಸಾಕು ಅಂದ್ಬಿಡ್ತೀವಿ, ಅಥವಾ ಒಂದೆರಡು ದೃಶ್ಯಗಳನ್ನು ನೋಡಿದ ಕೂಡಲೇ ಸಾಕು ಅಂದ್ಬಿಡ್ತೀವಿ. ಇಲ್ಲಿ ಎಲ್ಲಾ ಸಾಕು ಅಂತ ಅನ್ನೋದೇನದಲ್ಲ, ಇದು ಸರಿ. ಆದರೆ ಭಗವಂತನ ವಿಷಯದಲ್ಲಿ ಅತೃಪ್ತಿಯನ್ನೇ ಉಳಿಸಿಕೊಳ್ಬೇಕು ಕೊನೆಯವರೆಗೂ ಅಂತನೋದು. ಅದಕ್ಕೆ ಅತೃಪ್ತನಾದ ನಚಿಕೇತನಿಗೆ ಮತ್ತೊಂದು ಬಾರಿ ಹೇಳಿ ಪ್ರಾರಂಭ ಮಾಡ್ತಾರೆ ಯಮದೇವರು. ಈಗ ಈ ಬಾರಿ ಏನ್ ಹೇಳ್ತಾರೆ, ಭಗವಂತನ ಮಹಿಮೆ ಹೇಗೆ ಅಂತಂದ್ರೆ, ಹಿಂದೆ ಒಂದು ಮಂತ್ರದಲ್ಲಿ ಹೇಳಿತ್ತು. ಏನಂತ ಹೇಳಿತ್ತು? ಯಯೇಷು ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣ ಅಂತನ್ನುವ ಮಂತ್ರದಲ್ಲಿ, ಅಂದ್ರೆ ಹಿಂದಿನ ಖಂಡದ 8ನೇ ಮಂತ್ರದಲ್ಲಿ, ತಸ್ಮಿನ್ ಲೋಕಾಶ್ರಿತಾ ಸರ್ವೇ ತದುನಾತ್ತೇತಿ ಕಶ್ಚನ, ಭಗವಂತನು ಲೋಕಾಧಾರ, ಎಲ್ಲರಿಗೂ ಆಶ್ರಯ ಅಂತ ಹೇಳಿತ್ತು. ಇದೇ ವಿಷಯ, ಇಷ್ಟೇ ತಿಳ್ಕೊಳ್ಳಿ, ಬಂದದ್ದು ಇಷ್ಟೇ ವಿಷಯದ ಅದನ್ನ ಇಲ್ಲಿ ಹೇಳಿಕತ್ತೀನಿ. ಭಗವಂತನು ಲೋಕಾಧಾರನಾಗಿದ್ದಾನೆ ಅಂತೇನ್ ಹೇಳಿದ್ರಲ್ಲ, ಅದನ್ನೊಂದು ದೃಷ್ಟಾಂತದ ಮೂಲಕ ನಮಗೆ ತಿಳಿಸ್ತಾರೆ. ಏನ್ ತಿಳಿಸ್ತಾರ? ಭಗವಂತನು ಎಲ್ಲರಿಗೂ ಆಶ್ರಯ ಅಂತ ಅನ್ನೋದನ್ನು ತಿಳಿಸ್ಬೇಕಾಗಿದೆ. ಇದೇ ಮಾತನ್ನು ಭಗವಂತನು ಎಲ್ಲರಿಗೂ ಆಶ್ರಯ ನೀಡಿದ್ದಾನೆ ಅನ್ನುವುದನ್ನ ಶ್ರೀಕೃಷ್ಣನು 15ನೇ ಅಧ್ಯಾಯದ ಭಗವದ್ಗೀತೆಯಲ್ಲಿ ಇದೇ ಅಕ್ಷರಶಃ ಇದನ್ನೇ ಕಾಪಿ ಪೇಸ್ಟ್ ಮಾಡ್ತಾನೆ. ಊರ್ಧ್ವಮೂಲ ಮಧಶಾಖಮಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಧಶ್ಚೋರ್ಧ್ವಂ ಪ್ರಸತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧಾ ವಿಷಯಪ್ರಬಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ಅಂತ 2 ಶ್ಲೋಕದಲ್ಲಿ ಏನು ಹೇಳಿದ್ದಾನೋ ಅದರ ಮೂಲ ಶ್ರುತಿ ಯಾವುದು ಅಂದ್ರೆ ಈ ಕಾಠಕದಲ್ಲಿ ಇದ್ದ ವಾಕ್ಯ, ಮೂಲ ವಾಕ್ಯ. ಅದಕ್ಕೆ ಹಿರಿಯರೊಬ್ಬರು ಎಚ್ಚರ ಕೊಡ್ತಾರೆ. ಏನ್ ಎಚ್ಚರ ಕೊಡ್ತಾರೆ ಅಂದ್ರೆ, ಭಗವದ್ಗೀತೆಯನ್ನ ಓದುವಾಗ, ಭಗವದ್ಗೀತೆಯನ್ನ ಅಧ್ಯಯನ ಮಾಡುವಾಗ ಇದು ಉಪನಿಷತ್ತಿನ ಸಾರ ಅಂತನ್ನುವುದನ್ನ ಮರೆಯದೇ ನೆನಪಿಟ್ಟುಕೊಳ್ರಿ ಅಂತ ಹೇಳ್ತಾರೆ. ಒಂದು ಉಪನಿಷತ್ತಿನ ಸಾರ ಇದು. ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ. ಅಂದ್ರೆ ಭಗವದ್ಗೀತೆಯ 18 ಅಧ್ಯಾಯಗಳಲ್ಲಿ 1ನೇ ಅಧ್ಯಾಯ ಬಿಟ್ಬಿಡ್ರಿ, ಇನ್ನೇನು 17 ಅಧ್ಯಾಯಗಳಿವೆಯೋ ಆ 17 ಅಧ್ಯಾಯಗಳಲ್ಲಿ ಬಂದ ಒಂದೊಂದು ಶ್ಲೋಕಕ್ಕೂ ಕೂಡ ಹೆಚ್ಚು ಕಡಿಮೆ ಒಂದೊಂದು ವೇದ ಇದೆ, ಒಂದು ಶ್ರುತಿ ಇದೆ. ಆ ಶ್ರುತಿಯ ಸಾರಾಂಶವನ್ನ ಹೇಳಲಿಕ್ಕೆ ಹೊರಟದ್ದು. ಅಲ್ಲಿ 14 ಅಧ್ಯಾಯಗಳ ಪ್ರವಚನ ಮುಗಿದ ಮೇಲೆ 15ನೇ ಅಧ್ಯಾಯದಲ್ಲಿ ಸಂಸಾರ ಸ್ವರೂಪವನ್ನು, ಸಂಸಾರ ಸ್ವರೂಪದಿಂದ ಅತಿಕ್ರಮಣ ದಾಟುವುದನ್ನು ಪರಿಚಯ ಮಾಡಿಸ್ಲಿಕ್ಕೆ ಹೊರಟಿದ್ದಾರೆ ಅಂತ ಶ್ರೀಮದಾಚಾರ್ಯರು ಭಾಷ್ಯ ಬರೀತಾರೆ. ಅಂದ ಮೇಲೆ ಈ ಸಂಸಾರದ ಸ್ವರೂಪದ ಪರಿಚಯ ಆದರೆ ಅವನಿಗೆ ಅದಕ್ಕೆ ಆಶ್ರಯನಾದ ಭಗವಂತನ ಪರಿಚಯವೂ ಆಗ್ತದೆ ಅಂತ ಇಟ್ಟುಕೊಂಡು ಈ ಮಂತ್ರ ಹೊರಟಿದೆ. ಊರ್ಧ್ವ ಮೂಲೋ ವಾಕ್ಷಾಖಃ ಯೇಷೋಶ್ವತ್ಥಃ ಸನಾತನಃ ತದೇವ ಶುಕ್ರಂ ತದ್ಬ್ರಹ್ಮ ತದೇವ ಅಮೃತಮುಚ್ಯತೆ ತಸ್ಮಿನ್ ಲೋಕಾಶ್ರಿತಾ ಸರ್ವೇ ತದುನಾತ್ತೇತಿ ಕಶ್ಚನ ಏತದ್ವೈತತ್. ನಚಿಕೇತ, ಯಮದೇವರಂತ ನೋಡಪ್ಪ, ಊರ್ಧ್ವ ಮೂಲ, ಈ ಜಗತ್ತಿದೆಯಲ್ಲ ಇದಕ್ಕೆ ಅಶ್ವತ್ಥ ಅಂತ ಕರೀತಾರೆ.
ಅಂದ್ರೆ ಇಲ್ಲೇನ್ ಮಾಡ್ಲಿಕ್ಕತ್ತಾರ, ಅಶ್ವತ್ಥದ ರೂಪಕದಲ್ಲಿ ಹೇಳ್ತಿದ್ದಾರೆ, ಅಶ್ವತ್ಥದ ಸಾದೃಶ್ಯದಲ್ಲಿ ಹೇಳ್ತಿಲ್ಲ, ಅಶ್ವತ್ಥದ ರೂಪಕದಲ್ಲಿ ಹೇಳ್ತಾರೆ. ಯಾಕಂದ್ರೆ ಅಶ್ವತ್ಥಕ್ಕೂ ಅಂದ್ರೆ ಜಗತ್ತಿಗೂ ಅಶ್ವತ್ಥ ಮರಕ್ಕೂ ಅಭೇದ ಇದ್ದಂತೆ ತೋರ್ತಾ ಇದೆ. ಆದ್ದರಿಂದ ಈ ಜಗತ್ತು ಅಶ್ವತ್ಥ ಮರ. ಯಾಕೆ ಈ ಜಗತ್ತಿಗೆ ಅಶ್ವತ್ಥ ಮರ ಎಂದು ಕರೆದ್ರು? ಬಹಳ ಚಂದ ವಿಷಯ, ಬಹಳ ಚಂದ ವಿಷಯ. ಅಂದ್ರೆ ಅಶ್ವ ಅಂತ ದೇವರ ಹೆಸರಂತೆ. ದೇವರಿಗೇನು ಹೆಸರು? ಅಶ್ವ ಅಂತ ಹೆಸರು. ಸ್ವಲ್ಪ ನೋಟ್ ಮಾಡಿ ಇಟ್ಕೊಂಡಿರಿ. ಅಶ್ವ ಅಂದ್ರೆ ದೇವರ ಹೆಸರು. ಆ ಭಗವಂತನ ಏನದು, ಭಗವಂತನು ವ್ಯಾಪ್ತನಾದದ್ದಕ್ಕೆ ಈ ಜಗತ್ತಿಗೆ ಏನ್ ಕರೀತಾರೆ? ಅಶ್ವತ್ಥ ಅಂತ ಕರೀತಾರಂತೆ. ಗೊತ್ತಾಯ್ತಾ? ಏನಂತ ಕರೀತಾರೆ? ಈ ಜಗತ್ತಿಗೆ ಅಶ್ವತ್ಥ ಎಂಬುದಾಗಿ ಯಾಕೆ ಹೆಸರು ಅಂದ್ರೆ, ಅಶ್ವ ಭಗವಂತನು ಈ ಜಗತ್ತಿನ ತುಂಬ ಅಣುಗಳಲ್ಲಿ ವ್ಯಾಪಿಸಿಕೊಂಡು ಇದ್ದದ್ದರಿಂದ ಈ ಜಗತ್ತಿಗೆ ಅಶ್ವತ್ಥ ಅಂತ ಹೆಸರು. ಅಥವಾ ಅಥವಾ ಈ ಜಗತ್ತು ಭಗವಂತನಿಗೆ ಅನ್ನವಾಗಿದೆ, ಆದ್ದರಿಂದ ಈ ಜಗತ್ತಿಗೆ ಅಶ್ವತ್ಥ ಅಂತ ಹೆಸರು. ಎರಡನೇ ಅರ್ಥ, ಥ ಅಂದ್ರೆ ಅನ್ನ ಅಂತ ಬಂದದ ಹಿಂದಿನ ಪಾಠದಲ್ಲಿ. ಅತಿಥಿ ಅನ್ನುವ ಶಬ್ದದಲ್ಲಿ ಅತಿಯಾದ ಅನ್ನ ಉಳ್ಳವನು ಪರಮಾತ್ಮ ಅನ್ನುವಾಗ ಥಮ್ ಅನ್ನ ಮುಚ್ಚತೆ ಅಂತ. ಅಶ್ವತ್ಥಂ, ಥಮ್ ಅಂದ್ರೆ ಅನ್ನ. ಈ ಜಗತ್ತು ಯಾರಿಗೆ ಅನ್ನವಾಗಿದೆಯೋ ಅಂತಹ ವ್ಯಕ್ತಿ, ಅದಕ್ಕಾಗಿ ಅದಕ್ಕೆ ಅಶ್ವತ್ಥ ಅಂತ ಹೆಸರು ಅಂತ. ಸರಿ, ಇದನ್ನು ಬಿಟ್ಟು ಭಗವದ್ಗೀತೆಯಲ್ಲಿ ಮತ್ತೆರಡು ನಿರ್ವಚನವನ್ನ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಅಶ್ವವತ ತಿಷ್ಠತಿ ಇತಿ ಅಶ್ವತ್ಥ ಅಂತ ಹೇಳ್ತಾರೆ. ಈ ಜಗತ್ ಹೆಂಗದ ಅಂದ್ರೆ ಕುದುರೆಯಂತೆ ಇದೆ, ಸದಾ ಚಂಚಲ. ಕುದುರೆಯಂತೆ ಚಂಚಲ. ಕುದುರೆ ಚಂಚಲ, ಅದು ಕುದುರೆ ಸ್ಥಿರ ಅಲ್ಲ, ನೆನಪಿಟ್ಕೊಳ್ರಿ. ಅದು ಕುದುರೆ ಕುತುಕೊಳ್ಳೋ ಹಂಗಿಲ್ರಿ. ಅದು ಕುತ್ಕೊಳ್ತೀವಿ ಅಂದ್ರೆ ಅದರ ಮರಣ ಬಂದದ ಅಂತ ಅರ್ಥ. ಅದಕ್ಕೆ ಕುದುರೆ ನಿಯಮ ಏನು ಅಂದ್ರೆ ಅದು ಕುಳಿತುಕೊಳ್ಬಾರ್ದು, ನಿಂತ್ಕೊಂಡೇ ಇರ್ಬೇಕು. ನಿಂತ್ಕೊಂಡಲ್ಲೇ ಇದ್ರೆ ತಿಂದದ್ದು ಉಂಡದ್ದೆಲ್ಲ ಹೆಂಗ ಅಂದ್ರೆ ಬಾಲ ಅಳ್ಳಾಡ್ತಿರ್ತದ, ಕಿವಿ ಅಳ್ಳಾಡ್ತಿರ್ತದ, ಕುದಿ ಅಳ್ಳಾಡ್ತದ, ಕಾಲು ಎತ್ತದ ಇಳಿತದ. ಹಿಂಗಾಗಿ ಅದೇನದು ಚಂಚಲ. ಅದು ಹಂಗಾಗಿ ಅಶ್ವತ್ಥ ಅಂದ್ರೆ ಈ ಜಗತ್ತು ಕುದುರೆಯಂತೆ ಚಂಚಲ. ಅಥವಾ ಕುದುರೆ ಎಷ್ಟು ವೇಗವಾಗಿ ಹೋಗ್ತದೋ ಅಷ್ಟು ವೇಗವಾಗಿ ಈ ಜಗತ್ತು ಹೋಗ್ತದೆ, ಆದ್ದರಿಂದ ಅಶ್ವತ್ಥ ಅಂತ ಹೆಸರು. ಹೀಗಾಗಿ ಈ ಜಗತ್ತಿಗೆ ಅಶ್ವತ್ಥ ಎಂಬ ಹೆಸರು ಸಾರ್ಥಕವಾಗಿದೆ. 4 ಅರ್ಥಗಳನ್ನು ನೋಡಿದ್ದೇವೆ, ಇಲ್ಲಿ 2 ಅರ್ಥಗಳನ್ನು ಕೊಟ್ಟಿದ್ದಾರೆ. ಸರಿ, ಈಗೇನಾಯ್ತು? ಈ ಜಗತ್ತು ಅಶ್ವತ್ಥ ವೃಕ್ಷ. ವೃಕ್ಷ ಅಂದ್ಕೊಳ್ಳಿ, ಏನಾಯ್ತು? ಅದಕ್ಕೊಂದು ಆಧಾರ ಬೇಕು. ಗಿಡಕ್ಕೆ, ಮರಕ್ಕೆ ಆಧಾರವಿಲ್ಲದೆ ನಿಲ್ಲಿಕ್ ಸಾಧ್ಯ ಇಲ್ಲ. ಎಲ್ಲಿರ್ಬೇಕದು ಮರ ಅಂದ್ರೆ ಭೂಮಿಯಲ್ಲಿ ಇರಬೇಕು. ಹಾಗಾದ್ರೆ ಈ ಭೂಮಿ ಏನಿದೆಯಲ್ಲ ಇದು ಭಗವಂತ. ಭೂಮಿ ಏನಿದ್ದಾನಲ್ಲ ಇವನು ಭಗವಂತ. ಭಗವಂತನು ಜಗತ್ತೆಂಬ ವೃಕ್ಷಕ್ಕೆ ಭೂಮಿಯಂತೆ ಆಧಾರನಾಗಿದ್ದಾನೆ. ಇನ್ನು ಮಹಾಲಕ್ಷ್ಮಿ ಹೇಗೆ ಆಧಾರಳಾಗಿದ್ದಾಳೆ ಅಂದ್ರೆ ಬೇರುಗಳಂತೆ ಮಹಾಲಕ್ಷ್ಮಿ ಜಗತ್ತಿಗೆ ಆಧಾರಳಾಗಿದ್ದಾಳೆ. ಬೇರುಗಳು ಹೇಗೆ ವೃಕ್ಷಕ್ಕೆ ಆಧಾರವೋ ಹಾಗೆ ಮಹಾಲಕ್ಷ್ಮಿ ಜಗತ್ತಿಗೆ ಆಧಾರಳಾಗಿದ್ದಾಳೆ. ಭಗವಂತ ಭೂಮಿಯಂತೆ ಆಧಾರನಾಗಿದ್ದಾನೆ. ಇನ್ನು ದೇವತೆಗಳಿದ್ದಾರಲ್ಲ ಅವರೆಲ್ಲ ಈ ಜಗದ್ವೃಕ್ಷಕ್ಕೆ ಶಾಖೆಗಳಂತೆ ಇದ್ದಾರೆ. ಹೇಗಿದ್ದಾರೆ? ಟೊಂಗೆಗಳಂತೆ ಇದ್ದಾರೆ ಅಂತ ಭಾವಿಸಬೇಕು. ಸರಿ, ನೋಡಿ, ಇಷ್ಟು ವಿಷಯ. ಕೆಳಗೆ ತಾತ್ಪರ್ಯ ತಗೊಳ್ರಿ. ಊರ್ಧ್ವಮೂಲೋ ಅವಾಕ್ಷಾಖಃ ಯೇಷೋ ಅಶ್ವತ್ಥ ಸನಾತನಃ. ಇಷ್ಟಕ್ಕೆ ಭಾಷ್ಯ ಇದೆ, ಅಷ್ಟನ್ನ ಮಾತ್ರ ಭಾಷ್ಯ ಓದೋಣಂತ. ಸರ್ವೋಚ್ಚೋ ಭಗವಾನ್ ವಿಷ್ಣು ಮೂಲಂ ಭೂಮಿ ವದಸ್ಯತು ಜಗದಾಖ್ಯಸ್ಯ ವೃಕ್ಷಸ್ಯ. ಕಾಮ ಹಾಕೋಬೇಕು. ಅಲ್ಲಿ ದೇವರನ್ನ ಒಂದು ಅಪರೂಪದ ಹೆಸರಿನಿಂದ ಕರೀತಾರೆ. ಏನು? ಊರ್ಧ್ವಂ ಅನ್ನೋ ಹೆಸರಿನಿಂದ ಕರೀತಾ ಇದ್ದಾರೆ. ದೇವರಿಗೇನು ಹೆಸರು? ಊರ್ಧ್ವ. ಊರ್ಧ್ವ ಅಂತ ಹೆಸರು. ಯಾಕೆ ದೇವರಿಗೆ ಊರ್ಧ್ವ ಅಂತ ಹೆಸರು? ಸರ್ವೋಚ್ಚೋ ಭಗವಾನ್ ವಿಷ್ಣು. ಯಾಕೆ ದೇವರಿಗೆ ಊರ್ಧ್ವ ಎಂದು ಹೆಸರು ಅಂದ್ರೆ ಸರ್ವೋತ್ತಮನಾದದ್ರಿಂದ. ಒಂದು ವೇದ ಮಂತ್ರ ಇದೆ, ಊರ್ಧ್ವ ಪವಿತ್ರೋ ವಾಜನೀವ ಸ್ವಮೃತಮಸ್ಮಿ ಅಮೃತಗುಂ ದ್ರವಿಣಗುಂ ಸುವರ್ಚಸಂ ಸುಮೇಧ ಅಮೃತೋಕ್ಷಿತಃ ಇತಿ ತ್ರಿಶಂಕೋರ್ವೇದಾನುವಚನಂ. ತೈತ್ರೇಯ ಉಪನಿಷತ್ನಲ್ಲಿ ಹೇಳುವಾಗ ದೇವರಿಗೆ ಊರ್ಧ್ವ ಪವಿತ್ರೋ ವಾಜನೀವಸು ಅಂತ ಕರಿತಾ ಇದ್ದಾನೆ. ತ್ರಿಶಂಕೋರ್ವೇದಾನುವಚನಂ. ತ್ರಿಶಂಕು ಎಂಬ ಒಬ್ಬ ಮುನಿ ಅಥವಾ ಒಬ್ಬ ರಾಜ, ಆತ ಹೇಳ್ತಾನೆ ಅವನಿಂದ ನಾನು ಪವಿತ್ರನಾಗಿದ್ದೇನೆ. ಯಾರಿನಿಂದ? ಊರ್ಧ್ವ ಪವಿತ್ರೋ ವಾಜನೀವಸು. ಭಗವಂತನಿಂದ ನಾನು ಪವಿತ್ರನಾಗಿದ್ದೇನೆ ಅಂತ ಹೇಳುವಾಗ ದೇವರಿಗೆ
ಊರ್ಧ್ವ ಎಂಬ ಹೆಸರನ್ನ ಕರೆದದ್ದುಂಟು. ಯಾಕೆ ದೇವರು ಊರ್ಧ್ವ ಅಂದ್ರೆ ಸರ್ವೋಚ್ಚೋ ಭಗವಾನ್ ವಿಷ್ಣು, ಸರ್ವೋತ್ತಮನಾದ್ದರಿಂದ ಊರ್ಧ್ವ ಅಂತ ಕರೀತಾರೆ. ಮೂಲಂ ಮೂಲನಾಗಿದ್ದಾನೆ, ಭೂಮಿವತ್ ಅಸ್ಯತು ಭೂಮಿಯಂತೆ, ಇದಕ್ಕ ಯಾವುದಕ್ಕ ಜಗದಾಖ್ಯಸ್ಯ ವೃಕ್ಷಸ್ಯ, ಜಗದ್ ಆಖ್ಯ ಅಂದ್ರೆ ಹೆಸರು, ಜಗತ್ಯಂಬ ವೃಕ್ಷಕ್ಕೆ, ಶಾಖಾದೇವಾಸ್ತತೋಧಮಾಹ ತಥೋ ಅಧಮಾಹ, ಆ ಭಗವಂತನಿಗಿಂತಲೂ ಅಧಮರಾದ ದೇವತೆಗಳು ಈ ಮರಕ್ಕೆ ಶಾಖೆಗಳಾಗಿದ್ದಾರೆ. ವೃಕ್ಷ ಮೂಲಂ ರಮಾದೇವಿ, ವೃಕ್ಷಕ್ಕೆ ಮೂಲ ಯಾರು, ಬೇರುಗಳಂತೆ ಇದ್ದವಳು ಯಾರು ಅಂದ್ರೆ ರಮಾದೇವಿ. ಯಾಕ? ಜಡ ಪ್ರಕೃತಿಗೆ ಅಭಿಮಾನಿಯಾದದ್ದರಿಂದ, ಆ ಜಡ ಪ್ರಕೃತಿಯು ಈ ಜಗತ್ತಿಗೆ ಬೇರಾದದ್ದರಿಂದ ಹಾಗೆ ಹೇಳ್ತಾ ಇದ್ದಾರೆ. ಸಹ ಅಶ್ವ, ದೇವರು ಅಶ್ವ ಅಂತ ಕರೆಸಿಕೊಳ್ತಾನ. ಯಾಕ ಅಂತ ಕೇಳಿದ್ರೆ ಆಶುಗತೇಹೇ ಹರಿಹಿ, ಆಶುಗಮನವುಳ್ಳನಾದ ಹರಿ, ಅವರಿಂದ ತದ್ವ್ಯಾಪ್ತತ್ವಾತ್, ಅವನು ವ್ಯಾಪ್ತನಾದದ್ದರಿಂದ, ಭಗವಂತನಿಂದ ವ್ಯಾಪ್ತವಾದದ್ದರಿಂದ ಈ ಜಗತ್ತಿಗೆ ಅಶ್ವತ್ಥ ಎಂದು ಹೆಸರು. ಅದಕ್ಕ ದೇವರಿಗೆ ಅಶ್ವ ಯಾಕೆ ಹೆಸರು ಅಂದ್ರೆ ಆಶುಗತೆ ಹೇ, ಶೀಘ್ರವಾದ ಗಮನವುಳ್ಳವನಾದದ್ರಿಂದ ದೇವರಿಗೆ ಅಶ್ವ ಅಂತ ಹೆಸರು. ಎಷ್ಟು ಶೀಘ್ರವಾದ ಗಮನ ಇದೆ ದೇವರಿಗೆ ಅಂದ್ರೆ, ನಾವು ಅತ್ಯಂತ ವೇಗದಲ್ಲಿ ಹೋಗುವುದು ಅಂದ್ರೆ ಅಧ್ಯಾತ್ಮದಲ್ಲಿ ಮನಸ್ಸನ್ನ ಹೇಳ್ತಿರ್ತೀವಿ. ದೇಹದ ಒಳಗೆ ಅತ್ಯಂತ ವೇಗವಾಗಿ ಹೋಗುವುದು ಅಂದ್ರೆ ಮನಸ್ಸು. ಹಾಗಾದ್ರೆ ಮನಸ್ಸು ಅತ್ಯಂತ ವೇಗವಾಗಿ ಹೋಗುವುದಾದರೆ ಮನಸ್ಸಿಗಿಂತಲೂ ವೇಗದಲ್ಲಿ ಇದ್ದವರು ಪರಮಾತ್ಮ. ಆದ್ದರಿಂದ ಅವನು ಅಶ್ವ ಅಂತ ಕರೆಸಿಕೊಳ್ತಾನೆ. ಅಂತಹ ಅಶ್ವನಾದ ಭಗವಂತನಿಂದ ವ್ಯಾಪ್ತವಾಗಿದೆ ಈ ಜಗತ್ತು, ಆದ್ದರಿಂದ ಅಶ್ವತ್ಥ. ಅಥವಾ ತದನ್ನತ್ವಾತ್, ಭಗವಂತನಿಗೆ ಅನ್ನವಾದದ್ರಿಂದ ಅಶ್ವತ್ಥೋಯಂ ಪ್ರಕೀರ್ತಿತಃ. ಸರಿ. ಇನ್ನು ಸನಾತನ ಅಂತ ಒಂದು ಶಬ್ದ ಇದೆ. ಸನಾತನ ಅನ್ನೋ ಶಬ್ದಕ್ಕೆ ಶಾಶ್ವತ ಅಂತ ಅರ್ಥ ಬರ್ತದೆ. ಶಾಶ್ವತ ಅನ್ನೋದು ಎರಡು ತರಹದ ಶಾಶ್ವತ ಇದೆ. ಏನು ಎರಡು ತರಹದ ಶಾಶ್ವತ ಇದೆ ಅಂದ್ರೆ, ಈಗ ಸುಮ್ಮನೆ ಒಂದು ದೃಷ್ಟಾಂತ ತಗೊಳ್ರಿ. ಒಂದು ಪರ್ವತ ಇದೆ ಅಂತ ಇಟ್ಕೊಳ್ರಿ. ಆ ಪರ್ವತ ಕಾನ್ಸ್ಟೆಂಟ್ ಆಗಿ ನಿಂತ್ಕೊಂಡಿರ್ತದೆ, ಏನು ವ್ಯತ್ಯಾಸ ಆಗೋದಿಲ್ಲ. ಅಲ್ಲೇ ಬುಡದಲ್ಲಿ ಒಂದು ನದಿ ಹರಿತಾ ಇದೆ, ಆ ನದಿಯು ಸದಾ ಹರಿತಾ ಇರ್ತದೆ. ಪರ್ವತ ಇರುವ ಶಾಶ್ವತೆಗೂ ನದಿ ಇರುವ ಶಾಶ್ವತೆಗೂ ವ್ಯತ್ಯಾಸ ಇದೆಯಾ? ಇದೆ. ಯಾಕೆ ಅಂದ್ರೆ ಪರ್ವತ ನಿಂತಲ್ಲೇ ನಿಂತ್ಕೊಂಡಿದೆ, ಅದೇನು ವ್ಯತ್ಯಾಸ ಆಗಿಲ್ಲ. ನದಿ ಹರಿತಾ ನಿಂತ್ಕೊಂಡಿದೆ, ವ್ಯತ್ಯಾಸ ಆಗಿ ನಿಂತ್ಕೊಂಡಿದೆ. ಇದಕ್ಕೆ ನಾವು ಪ್ರವಾಹತಃ ಅನಾದಿ ಅಂತ ಕರಿತೇವೆ, ಇದಕ್ಕೆ ಪ್ರವಾಹತಃ ನಿತ್ಯ ಅಂತ ಕರಿತೇವೆ, ಅದಕ್ಕೆ ಸ್ವರೂಪತಃ ನಿತ್ಯ ಅಂತ ಕರಿತೇವೆ. ಹಾಗಾದ್ರೆ ಜಗತ್ತು ಪ್ರವಾಹತಃ ನಿತ್ಯ, ಭಗವಂತನಂತೆ ಶಾಶ್ವತ ನಿತ್ಯ ಅಲ್ಲ, ಸ್ವರೂಪತಃ ನಿತ್ಯ ಅಲ್ಲ. ಪರ್ವತ ಇದೆ, ನಿಂತ್ಕೊಂಡಿದೆ, ಯಾವಾಗಲೂ ನಿಂತ್ಕೊಂಡಿದೆ, ಅದರಲ್ಲಿ ಏನು ವ್ಯತ್ಯಾಸ, ನಿಂತ್ಕೊಂಡಿದೆ, ಸುಮ್ಮನೆ ನಿಂತ್ಕೊಂಡಿದೆ. ನೀವು ಎಷ್ಟು ಜನ ಬರ್ತೀರಿ, ನೋಡ್ತೀರಿ, ಹತ್ತುತ್ತೀರಿ, ಇಳಿತೀರಿ, ಮಾತಾಡ್ತೀರಿ, ಹೋಗ್ತಾ ಪಳಗಿದ್ದೀರಿ. ನದಿಯೂ ಇದೆ, ಹರಿತಾ ಇದೆ. ಎಷ್ಟು ವರ್ಷದಿಂದ? ನಾನು ಹುಟ್ಟೋಕ್ಕಿಂತ ಮೊದಲು, ಹುಟ್ಟಿದ ಮೇಲೆ, ಹೋದ ಮೇಲೂ, ನನ್ನ ಮಕ್ಕಳು ಮೊಮ್ಮಕ್ಕಳ ಮೇಲೂ ಹರಿತಾ ಇರ್ತದೆ. ಆದರೆ ಅದು ನಿತ್ಯ ಹರಿಯುವಿಕೆ ಅಲ್ಲ, ಅದು ಪ್ರವಾಹತಃ. ಅದು ಹೋಗ್ತಾ ಬರ್ತಾ ನಿತ್ಯ ಇದೆ. ಆ ಹೋಗುವ ಬರುವ ನಿತ್ಯ ಇರುವುದು ಒಂದು ನಿತ್ಯ, ಅದಕ್ಕೆ ಪ್ರವಾಹತಃ ನಿತ್ಯ ಅಂತ ಕರಿಬೇಕು. ನಿಂತಲ್ಲೇ ನಿಂತಿರುವಂತಹದಕ್ಕೊಂದು ನಿತ್ಯ ಅನ್ನಬೇಕು. ಹಾಗೆ ಜಗತ್ನಲ್ಲಿ ಈಶ್ವರ ಮಾತ್ರ ಸ್ವರೂಪತಃ ನಿತ್ಯ, ಈ ಜಗತ್ತು ಪ್ರವಾಹತಃ ನಿತ್ಯ ಅಂತ ತಿಳ್ಕೊಳ್ರಿ ಅಂತ ಹೇಳ್ತಾರೆ. ಸನಾತನ ಅನ್ನೋ ಶಬ್ದಕ್ಕೆ ಪ್ರವಾಹತಸ್ತ್ವನಾದಿಶ್ಚ, ಕೆಳಗಡೆಗೆ ಭಾಷ್ಯ, ಪ್ರವಾಹತಸ್ತ್ವನಾದಿಶ್ಚ, ಪ್ರವಾಹತಃ ಅನಾದಿಯಾಗಿದೆ. ಮುಖ್ಯತಸ್ತ್ವಮೃತೋ ಹರಿಹಿ, ವಾಸ್ತವಿಕವಾಗಿ ಅನಾದಿಯಾದವನು ನಿತ್ಯನಾದವನು ಭಗವಂತ. ಮುಖ್ಯಾಮೃತ ಸೈವೈಕಃ ಜಗನ್ನಿತ್ಯಂ ಪ್ರವಾಹತಃ, ಮುಖ್ಯವಾಗಿ ಭಗವಂತ ಅಮೃತ ಅಂದರೆ ನಿತ್ಯ, ಜಗತ್ತು ಪ್ರವಾಹತಃ ನಿತ್ಯ ಎಂದು ತಿಳಿಯಬೇಕು. ಇನ್ನು ಮಂತ್ರದಲ್ಲಿ ಮೊದಲನೇ ಸಾಲು ಮುಗಿದ್ರೆ 2 ಮತ್ತು 3 ಸಾಲುಗಳು ಹಿಂದೆ ಬಂದಿದೆ. ಆದ್ದರಿಂದ ತದೇವ ಶುಕ್ರಂ, ಆ ಜಗತ್ತಿಗೆ ಆಧಾರನಾದ ಭಗವಂತನೇ ಶುಕ್ರ, ಅವನೇ ಬ್ರಹ್ಮ, ಅವನೇ ಅಮೃತ, ಅವನಲ್ಲಿ ಲೋಕಾಹ ಶ್ರಿತಾಹ ಸರ್ವೇ, ಎಲ್ಲ ಲೋಕಗಳು ಆಶ್ರಯಿಸಿದೆ. ತದುನಾತ್ತೇತಿ ಕಶ್ಚನ, ಅವನನ್ನು ಯಾರೂ ಅತಿಕ್ರಮಿಸಲಾರರು. ಏತದ್ವೈ ತತ್. ನೆಕ್ಸ್ಟ್ ಹೋಗೋಣ. ಎರಡನೇ ಮಂತ್ರದಲ್ಲಿ ಒಂದು ಸ್ವಾರಸ್ಯ ಇದೆ. ಏನು ಸ್ವಾರಸ್ಯ ಇದೆ ಅಂತಂದ್ರೆ, 2 ನಾಮಗಳನ್ನು ಸಮನ್ವಯ ಮಾಡ್ತಾ ಇದ್ದಾರೆ ಈ ನಾಮದಲ್ಲಿ. ಒಂದು ಪ್ರಾಣ, ಒಂದು ವಜ್ರ ಅಂತ 2 ನಾಮಗಳು. ಬರೆದುಕೊಳ್ಳ್ರಿ. ಪ್ರಾಣ ಹಾಗೂ ವಜ್ರ ನಾಮಗಳ ಸಮನ್ವಯ ಆಗ್ತಾ ಇದೆ. ತತ್ವ ಸಮನ್ವಯ ತನ್ನುವಂತಹ ಸೂತ್ರದಲ್ಲಿ ವ್ಯಾಸರು ಪ್ರತಿಜ್ಞೆ ಮಾಡ್ತಾರೆ, ವೇದದಲ್ಲಿ ಬಂದಿರುವ ಎಲ್ಲಾ ನಾಮಗಳು ಭಗವಂತನನ್ನೇ ಹೇಳುತ್ತವೆ ಅಂತ. ಎಲ್ಲಿಯವರೆಗೆ ಹೇಳುವುದು ಅಂತ ಕೇಳಿದರೆ ಆಶ್ಚರ್ಯ. ಪ್ರಾಣಿವಾಚಕವಾದ ಶಬ್ದ ಮಾರ್ಜಾರ, ಮೂಷಕ, ಈ ಶಬ್ದಗಳು ಭಗವಂತನನ್ನೇ ಹೇಳ್ತವೆ ಅಂತ. ಅದರಲ್ಲಿ
ಆಯುಧವನ್ನ ತಿಳಿಸುವ ಒಂದು ಶಬ್ದ. ವಜ್ರ ಅಂತ ಆಯುಧವಾಚಕವಾದ ಒಂದು ಶಬ್ದ, ಪ್ರಾಣ ಅಂತ ದೇವತಾವಾಚಕವಾದ ಒಂದು ಶಬ್ದ. ಪ್ರಾಣ ಹಾಗೂ ವಜ್ರ ಶಬ್ದಗಳು ಇವು ಉಭಯತ್ರ ಪ್ರಸಿದ್ಧವಾದ ಶಬ್ದ. ಇವು ಉಭಯತ್ರ ಪ್ರಸಿದ್ಧ ಅಂದ್ರೆ ದೇವರಲ್ಲೂ ಜಗತ್ತಿನಲ್ಲೂ ಪ್ರಸಿದ್ಧವಾದ ಶಬ್ದ ಇದು. ಆದ್ದರಿಂದ ಉಭಯತ್ರ ಪ್ರಸಿದ್ಧವಾದ ಪಾದ ಅಂದರೆ 1ನೇ ಅಧ್ಯಾಯದ 3ನೇ ಪಾದ ಬ್ರಹ್ಮಸೂತ್ರದಲ್ಲಿ 1ನೇ ಅಧ್ಯಾಯದ 3ನೇ ಪಾದದ 39ನೇ ಸೂತ್ರ ಓಂ ಕಂಪನಾತ್ ಓಂ ಅನ್ನುವಂತಹ ಸೂತ್ರ. ಆ ಸೂತ್ರದ ಅಡಿಯಲ್ಲಿ ಈ ಒಂದು ನಾಮದ ವಜ್ರನಾಮದ ವಿವರಣೆಯನ್ನು ಕೊಡ್ತಾರೆ ಶ್ರೀಮದಾಚಾರ್ಯರು, ವೇದವ್ಯಾಸ ದೇವರು. ಸರಿ, ಈಗ ನಾವೆಷ್ಟು ತಿಳ್ಕೊಂಡಿದ್ದೇವೆ? ಈ ಮಂತ್ರದಲ್ಲಿ, ಯಾವ ಮಂತ್ರದಲ್ಲಿ? ಓದುವ 3ನೇ ಮಂತ್ರದಲ್ಲಿ ಪ್ರಾಣನಾಮ ಹಾಗೂ ವಜ್ರನಾಮಗಳನ್ನು ಭಗವಂತನಲ್ಲಿ ಸಮನ್ವಯ ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ಆಯುಧಗಳನ್ನ ಹೇಳುವ ಎಲ್ಲಾ ಶಬ್ದಗಳು ಭಗವಂತನನ್ನು ಹೇಳ್ತದೆ ಅಂತ ಕನ್ಫರ್ಮ್ ಮಾಡಬೇಕಾಗಿದೆ. ಒಮ್ಮೆ ವಜ್ರ ಎನ್ನುವ ನಾಮ ಭಗವಂತನಲ್ಲಿ ಸಮರ್ಥನೆ ಮಾಡಿಬಿಟ್ರೆ ಚಕ್ರ, ಗದ, ಪದ್ಮ, ಶಂಖ ಈ ಎಲ್ಲ ನಾಮಗಳು, ಖಡ್ಗ ಈ ಎಲ್ಲ ನಾಮಗಳು ಕೂಡ ಭಗವಂತನನ್ನೇ ಹೇಳ್ತದೆ ಎಂದು ತಿಳಿಸ್ತಾರೆ. ಸರಿ, ಬರ್ರಿ ಮಂತ್ರ ಓದೋಣಂತ. ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇ ಜತಿ ನಿಸ್ಸೃತಂ ಮಹದ್ಭಯಂ ವಜ್ರಮುದ್ಯತಂ ಯಯೇತದ್ವಿದುರಮೃತಾಸ್ತೆ ಭವಂತಿ. ಇಲ್ಲಿ ಯದಿದಂ ಕಿಂಚ ಜಗತ್ ಸರ್ವಂ, ಈ ಜಗತ್ತೇನಿದೆಯಲ್ಲ ಇದೆಲ್ಲವೂ ಕೂಡ ಪ್ರಾಣ ಏಜತಿ ನಿಸ್ಸೃತಂ. ಪ್ರಾಣ ಏಜತಿ ನಿಸ್ಸೃತಂ ಅಂದ್ರ ಇಷ್ಟು ವಿಚಿತ್ರದ ಅಂದ್ರೆ ಪ್ರಾಣ ಪ್ರಥಮ ವಿಭಕ್ತಿ ಮಾಡಿಕೊಂಡ್ರೆ ಪ್ರಾಣ ಶಬ್ದ ವಾಚ್ಯನಾದ ಪರಮಾತ್ಮನಿಂದ ಚೇಷ್ಟೆಗೆ ಒಳಗಾಗ್ತದೆ. ಏಜತಿ ಅಂದ್ರೆ ಚೇಷ್ಟೆಗೆ ಒಳಗಾಗುವುದು ಅಂದ್ರೆ ಕ್ರಿಯಾಶಾಲಿಯಾಗುವುದು. ಈ ಜಗತ್ತು ತಾನು ಕ್ರಿಯೆಯನ್ನ ಹೇಗೆ ಮಾಡ್ತದೆ ಅಂದ್ರೆ ಭಗವಂತನ ಪ್ರೇರಣೆಗೆ ಒಳಗಾಗಿ ಒಂದೊಂದು ಕೆಲಸವನ್ನ ಮಾಡ್ತದೆ. ಏಜತಿ ನಿಸ್ಸೃತಂ ಅಂದ್ರೆ ಹುಟ್ಟಿ ಬರ್ತದೆ. ಯದಿದಂ ಕಿಂಚ ಜಗತ್, ಇದೇನು ಜಗತ್ತಿದೆಯಲ್ಲ, ಹಿಂದಿನ ಮಂತ್ರದಲ್ಲಿ ಹೇಳಿದ ಏನು ಜಗತ್ತಿದೆಯಲ್ಲ ಅದು ಭಗವಂತನ ಆಶ್ರಯದಲ್ಲಿ ಇದೆ, ಭಗವಂತನಿಂದ ಹುಟ್ಟಿ ಬರ್ತದೆ, ಭಗವಂತನಿಂದಲೇ ಪ್ರತಿಯೊಂದು ಕ್ರಿಯೆಯನ್ನ ಮಾಡ್ತದೆ. 3 ಅಂಶಗಳನ್ನ ಹೇಳಿದರು. ಏನ್ ಹೇಳಿದ್ರು? ಹಿಂದಿನ ಮಂತ್ರದಲ್ಲಿ ಆಶ್ರಿತವಾಗಿದೆ ಅಂದ್ರೆ ಸ್ಥಿತಿ, ಈ ಮಂತ್ರದಲ್ಲಿ ಉತ್ಪತ್ತಿ ಹಾಗೂ ಪ್ರವೃತ್ತಿಗಳನ್ನ ಹೇಳ್ತಾ ಇದ್ದಾರೆ. ಏ ಜತಿ ಅನ್ನುವ ಶಬ್ದಕ್ಕೆ ಪ್ರವೃತ್ತಿ ಅಂತ ಬರ್ಕೊಂಡ್ರು, ಕಂಪನ ಅಂದ್ರು, ಚೇಷ್ಟೆ ಅಂದ್ರು ಒಂದೇ ಅರ್ಥ. ಮಹದ್ ಭಯಂ ವಜ್ರಮುದ್ಯತಂ, ಉದ್ಯತಂ ವಜ್ರಂ. ಉದ್ಯತಂ ವಜ್ರಂ ಅಂದ್ರ, ಉದ್ಯತ ಅಂದ್ರೆ ಏನು? ಎತ್ತಿ ಹಿಡಿದದ್ದು, ಎತ್ತಿ ಹಿಡಿದ. ಉದ್ಯತಂ ವಜ್ರಂ, ಎತ್ತಿ ಹಿಡಿದ ವಜ್ರ ಇದು ಅಂದ್ರೆ ಏನ್? ದೇವರು ಎತ್ತಿ ಹಿಡಿದ ವಜ್ರನ ಇವನು? ಹೌದು. ಮಹದ್ ಭಯಂ, ವಜ್ರವನ್ನ ಎತ್ತಿ ಹಿಡಿದಾಗ ಹೇಗೆ ನಮಗೆ ಮಹಾಭಯ ಬರ್ತದೋ ಹಾಗೆ ಭಗವಂತನು ನಮಗೆ ಮಹಾಭಯಪ್ರದನಾಗಿದ್ದಾನೆ. ಯಾಕಂತ ಆಮೇಲೆ ನೋಡಂತ. ಮಹಾಭಯಪ್ರದನಾಗಿದ್ದಾನೆ. ಯಯೇತದ್ವಿದುರಮೃತಾಸ್ತೆ ಭವಂತಿ, ಯಾರು ಹೀಗೆ ಭಗವಂತನಲ್ಲಿ ವಜ್ರನಾಮ ಇದೆ ಪ್ರಾಣನಾಮ ಇದೆ ಅಂತ ತಿಳಿತಾರೋ ಅವರು ಅಮೃತಾಹ ಭವಂತಿ, ಮುಕ್ತರಾಗುತ್ತಾರೆ. ಅಂದ್ರ ವಜ್ರ ಹಾಗೂ ಪ್ರಾಣನಾಮಗಳ ಸಮನ್ವಯವನ್ನ ಭಗವಂತನಲ್ಲಿ ತಿಳಿಯೋದ್ರಿಂದ ಮೋಕ್ಷ ಬರ್ತದೆ ಅಂತ ಹೇಳ್ತಾ ಇದ್ರೆ, ಈ ಮೋಕ್ಷ ಪ್ರದತ್ವ ರೂಪವಾದ ಲಿಂಗದಿಂದಲೇ ಈ ಎರಡೂ ನಾಮಗಳನ್ನು ಎಲ್ಲಿ ಸಮನ್ವಯ ಮಾಡ್ತಿದ್ದೇವೆ? ನಾವು ಭಗವಂತನಲ್ಲಿ ಸಮನ್ವಯ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಭಗವದ್ ಅತಿರಿಕ್ತರಾದ ಯಾವುದೇ ದೇವತೆಗಳಲ್ಲಿ ಆಯುಧಗಳಲ್ಲೂ ಕೂಡ ಮೋಕ್ಷ ಪ್ರದತ್ವ ರೂಪವಾದ ಧರ್ಮ ಇಲ್ಲ. ಆದ್ದರಿಂದ ಯಯೇತದ್ ವಿದುರಮೃತಾಸ್ತೆ ಭವಂತಿ, ಯಾರನ್ನ ತಿಳಿದುಕೊಂಡ್ರೆ ನಿಮಗೆ ಮೋಕ್ಷವಾಗ್ತದೋ ಅಂತ ಶ್ರುತಿ ಕಂಠತಃ ಸ್ಪಷ್ಟವಾಗಿ ಹೇಳ್ತಿದೆಯೋ ಅವರೇ ವಜ್ರ ಆಗಬೇಕು, ಅವರೇ ಪ್ರಾಣ ಆಗಬೇಕು, ಬೇರೆ ಬರಲ್ಲ. ಸರಿ, ಈಗ ತಳಗಡೆಗೆ ಭಾಷ್ಯ ನೋಡ್ರಿ ಏನಂತಾರ. ಪ್ರಾಣಾಖ್ಯೇತು ಹರೌ ಸರ್ವಂ ಏಜತ್ಯಸ್ಮಚ್ಚ ನಿಸ್ಸೃತಂ ವಜ್ರವದ್ಭಯದಂ ಚೈವ ಸ್ವಧರ್ಮಸ್ಯಾತಿ ಲಂಘನೇ. ಚೆನ್ನಾಗಿದೆ. ಯಾಕೆ ನಮಗೆ ದೇವರಿಂದ ಭಯ ಬರ್ತದೆ ಅಂತ ಒಂದು ಪ್ರಶ್ನೆ. ದೇವರು ನಮಗೆ ಭಯಪ್ರದ ಅಂತ ತಿಳ್ಕೊಂಡು ಹೇಳಿದ್ವಿ. ಅದಕ್ಕೆ ಕಾರಣ ಏನು ಅಂದ್ರೆ ಸ್ವಧರ್ಮಸ್ಯ ಅತಿಲಂಘನೆ. ಯಾವಾಗ ನಾವು ಭಯಕ್ಕೆ ಒಳಗಾಗ್ತೇವೆ ಗೊತ್ತಾ? ನಮ್ಮ ಧರ್ಮವನ್ನ ನಾವು ಲಂಘಿಸಿದಾಗ ನಮಗೆ ಭಯ ಶುರುವಾಗ್ತದೆ. ಸ್ವಧರ್ಮಸ್ಯ ಅತಿಲಂಘನೆ. ಮರಿಬೇಡ್ರಿ, ನಮಗೇನು ದೇವರು ಧರ್ಮವನ್ನ ಕೊಟ್ಟಿದ್ದಾನೋ ಆ ಧರ್ಮವನ್ನು ನಾವು ಮೀರಬಾರದು, ಧರ್ಮದಲ್ಲಿಯೇ ಇರಬೇಕು. ಸ್ವಧರ್ಮವನ್ನ ಮೀರುವಿಕೆ ಅಂತನ್ನುವುದೇ ಭಯಕ್ಕೆ ಕಾರಣವಾಗುತ್ತದೆ. ಅರ್ಥ ಆಯ್ತಾ ಏನಂತ ಹೇಳಿದ್ದು? ಸ್ವಧರ್ಮಸ್ಯ ಅತಿಲಂಘನ. ನಾನೊಬ್ಬ ಬ್ರಾಹ್ಮಣನಾಗಿದ್ದೇನೆ, ಬ್ರಾಹ್ಮಣ ಕರ್ತವ್ಯವನ್ನೇ ಮಾಡಬೇಕು.
ನಾನೊಬ್ಬ ಸನ್ಯಾಸಿಯಾಗಿದ್ದೇನೆ, ಸನ್ಯಾಸಿ ಧರ್ಮವನ್ನೇ ಮಾಡಬೇಕೆ ಹೊರತಾಗಿ ಗೃಹಸ್ಥನಂತೆ ನಡ್ಕೊಳ್ಬಾರ್ದು. ಸನ್ಯಾಸಿಯಾದವನು ಗೃಹಸ್ಥ ಧರ್ಮದಂತೆ ನಡೆದುಕೊಂಡ್ರೆ ಆಗ ಏನಾಗ್ತದೆ ಅಂತ ಕೇಳಿದ್ರೆ ಅದು ಅತಿಲಂಘನವಾದದ್ದರಿಂದ ಭಯ ಬರ್ಲಿಕ್ಕೆ ಶುರುವಾಗ್ತದೆ. ಗೃಹಸ್ಥಾಶ್ರಮಿಯಾದವನು ವಿರಾಗಿಯಂತೆ ಸನ್ಯಾಸಿಗಳಂತೆ ವರ್ತಿಸಬಾರದು, ಅದು ಅವನಿಗೆ ಭಯಪ್ರದವಾಗ್ತದೆ. ಅಂದ ಮೇಲೆ ಸ್ವಧರ್ಮಸ್ಯ ಅತಿಲಂಘನೆ, ನಾವು ನಮ್ಮ ಧರ್ಮಗಳನ್ನ ಅದನ್ನ ಪರಿಪಾಲನೆ ಮಾಡಿದರೆ ಆಗ ಯಾವ ಕಾರಣಕ್ಕೂ ಭಯ ಬರುವುದಿಲ್ಲ. ಹಾಗಾದ್ರೆ ದೇವರು ಯಾಕೆ ವಜ್ರದಂತೆ ಭಯಪ್ರದನಾಗಿದ್ದಾನೆ ಅಂತ ಕೇಳಿದ್ರೆ, ಯಾರಿಗೆ ಆಗಿದ್ದಾನೆ ಅಂತ ಕೇಳಿದ್ರೆ ಸ್ವಧರ್ಮಸ್ಯ ಅತಿಲಂಘನ ಅಂತ ಕರೀತಾ ಇದ್ದಾರೆ. ಈ ಸ್ವಧರ್ಮ ಅಂದ್ರೆ ಒಂದು ಸ್ವಾರಸ್ಯದಲ್ಲಿ ಏನ್ ಸ್ವಧರ್ಮ ಅಂತಂದ್ರೆ ಸ್ವಾರಸ್ಯ ಅಂದ್ರೆ, ಬಹಳ ಜನರು ಹುಟ್ಟಿದ್ದು ಬ್ರಾಹ್ಮಣರಾಗೆ ಹುಟ್ಟಿರ್ತಾರೆ, ಆದರೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ. ಎಲ್ಲಿಲ್ಲ ಇಂಟ್ರೆಸ್ಟ್ ಅಂದ್ರೆ ಈ ಪಾಠ, ಈ ಪ್ರವಚನ ಅಥವಾ ಇದು, ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅವರಿಗೆ ಎಲ್ಲಿ ಇಂಟ್ರೆಸ್ಟ್ ಇರ್ತದೆ ಅಂತಂದ್ರೆ, ಸುಮ್ಮನೆ ಹೇಳ್ತಿದ್ದೀನಿ, ಇದು ಸ್ವಧರ್ಮ ಸ್ವರೂಪ ಹೆಂಗಿರ್ತದೆ ಎಂಬುದಕ್ಕೆ ಕೆಲಸಕ್ಕೆ ಹೇಳಿರ್ತೀನಿ ನಾನು. ಅವರಿಗೆ ಇನ್ನೇನೋ ಸರ್ವಿಸ್ ಕೊಡೋದು, ಇನ್ನೇನೋ ಅವರಿಗೆ ಬೇರೆಯವ್ರು ಯಾರಾದ್ರೂ ಸಮಸ್ಯೆಗೆ ಹೋದ್ರೆ ತಾವು ರಕ್ಷಣೆಗೆ ಹೋಗಿ ನಿಂತ್ಕೊಳ್ಳೋದು, ಅಥವಾ ವ್ಯಾಪಾರ ಮಾಡೋದು, ಹಿಂಗೆಲ್ಲ ಇರ್ತದೆ. ಅದೇನಾಗ್ತದೆ ಅಂದ್ರೆ ಅದವರ ಸ್ವಧರ್ಮ, ಅದು ರುಚಿ ತೋರಿಸ್ಲಿಕ್ಕೆ ಅವರಿಗೆ, ಅದು ನನ್ನದಿದು ಅಂತ. ಈಗ ದೇಹ ಬಂದಿದೆ ನನಗೆ, ಬ್ರಾಹ್ಮಣ ದೇಹ, ಈ ಬ್ರಾಹ್ಮಣ ದೇಹಕ್ಕೆ ಅನುಗುಣವಾಗಿ ನಾವು ಕರ್ಮವನ್ನ ಮಾಡಿಯೇ ಮಾಡ್ಬೇಕು, ಇದು ನಮಗೆ ಧರ್ಮ. ಆದರೆ ಒಳಗಿದ್ದ ಜೀವ ಎಂಥದ್ದು ಅನ್ನೋದು ಅದರಿಂದ ಗೊತ್ತಾಗ್ತದೆ ಅಂತ ಅವ್ರಿಗೆ. ಅದರಲ್ಲಿ ಬಹಳ ಇಂಟ್ರೆಸ್ಟ್ ಇರ್ತದೆ, ಇದು ಕಡಿಮೆ ಆಗಿರ್ತದೆ. ಯಾವ್ದ್ರಲ್ಲಿ ಕಡಿಮೆ ಇರ್ತದೆ ಇಂಟ್ರೆಸ್ಟ್ ಅಂದ್ರೆ ಉಳಿದ್ರಲ್ಲಿ ಕಡಿಮೆ ಆಗಿರ್ತದೆ, ಬೇರೆ ಕಡೆಗೆ ಹೆಚ್ಚು ಇರ್ತದೆ. ಅಂದ್ರೆ ನಾ ಇದು ದೋಷ ಅಂತ ಹೇಳಿಕತ್ತಿಲ್ಲ, ಒಳಗ ಸ್ವರೂಪ ಹೆಂಗದ ಎಂಬುದು ಹೇಳಿಕತ್ತೀನಿ. ಈಗ ನಾವು ಹುಟ್ಟಿದ್ದು ದೇಹತಃ ಬಂದಿರುವಂತಹದ್ದೇನಿದೆಯೋ ಇದಕ್ಕೆ ನಾವು ಪ್ರಾಶಸ್ತ್ಯ ಕೊಡಬೇಕೆ ಹೊರತಾಗಿ ಒಳಗಿಂದಕ್ಕಲ್ಲ. ಇದಕ್ಕೇನ್ ಧರ್ಮ ಕೊಟ್ಟಾರ ಅದನ್ನೇ ಮಾಡಬೇಕು, ಬೇರೆದಲ್ಲ. ಯಾಕಂದ್ರೆ ಆ ಸ್ವರೂಪಕ್ಕೆ ನಾವು ಧರ್ಮವನ್ನು ವಿಧಾನ ಮಾಡ್ಲಿಕ್ಕೆ ಬರೋದು. ಸಂಧ್ಯಾವಂದನೆ ಮಾಡುವಂತ ಬ್ರಾಹ್ಮಣ ಹುಡುಗಿಗೆ ಹೇಳ್ಬೋದು ಹೊರತಾಗಿ ಸ್ವರೂಪತಃ ಬ್ರಾಹ್ಮಣ ಇದ್ದವ್ಗೆ ಹೇಳಿ ಬರೋದಿಲ್ಲ ನಮಗೆ. ಅದು ಇದನ್ನೇ ತಗೋಬೇಕು. ವಿಷಯ ಏನು ಅಂದ್ರೆ ಅದು ಸ್ವಧರ್ಮ ಅಂತ ಕರ್ಸ್ಕೊಳ್ಳೋದಿಲ್ಲ. ಎಷ್ಟೋ ಜನ ಪಾಪ ಕೆಲವರು ಉದ್ಯೋಗ ಬಿಟ್ಬಿಟ್ಟು ಬಿಸ್ನೆಸ್ಗೆ ಬಂದ್ಬಿಡ್ತಾರೆ. ಯಾಕ್ರಿ ನೀವು ಉದ್ಯೋಗ ಮಾಡಿ, ನಮ್ಗದ ಏನ್ ಒಟ್ಟ ಆಗಿ ಬರ್ಲಿಲ್ರಿ ನಮ್ಗೆ ಉದ್ಯೋಗ ಅಂಬೋದು. ಬಿಸ್ನೆಸ್ ನೋಡ್ರಿ ಎಷ್ಟು ಚಂದ ನಮ್ಗೆ ಆಗಿ ಬರ್ತದ ಅಂತ. ಅದರ ಅರ್ಥ ಏನು ಅಂದ್ರೆ ಅದವನ ಸ್ವಧರ್ಮ, ಅದವನ ಸ್ವಧರ್ಮ ಅದವನಂತ. ಕೆಲವರು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಎಲ್ಲ ಆಗಿರ್ತಾರೆ, ಲಕ್ಷ ಸಂಬಳ ಬಿಟ್ಟು ಟೀಚಿಂಗ್ ಪೋಸ್ಟ್ ಬರ್ತಾರೆ, ಕಲಿಸ್ಲಿಕ್ಕೆ ಬರ್ತಾರೆ. ಈಗ ಇಲ್ಲಿ ಯಾಕೆ ಬಂದ್ರು, ಅಲ್ಲಿದ್ದವರು ಅಂದ್ರೆ ನಂಗೆ ಅದೇನು ಮಜಾ ಬರ್ತಿಲ್ಲ, ಇಲ್ಲಿ ಮಜಾ ಬರ್ಲಿಕ್ಕತ್ತದ ಅಂತ. ಸ್ವಧರ್ಮ ಅಂತ ಅರ್ಥ. ಅದು ಅವನ ಧರ್ಮ, ಅದು ಅವನಿಗೆ ಇಂಟ್ರೆಸ್ಟ್ ಆದ ಧರ್ಮ ಅದು. ಹಾಗಾಗಿ ನಮಗ ಸ್ವಧರ್ಮಸ್ಯಾತಿ ಲಂಘನೆ ಅಂದ್ರೆ ಈಗ ಇಲ್ಲಿ ನಾವು ತಿಳಿಬೇಕಾದದ್ದು, ನಮಗೇನು ದೇಹದ ಮೂಲಕವಾಗಿ ಧರ್ಮಗಳು ಬಂದಿವೆಯೋ ಈ ಧರ್ಮವನ್ನು ನಾವು ಪರಿಪಾಲನೆ ಮಾಡಬೇಕು. ದೇವತೆಗಳು, ಋಷಿಗಳು, ಗಂಧರ್ವರು ಇವರೆಲ್ಲರೂ ಸ್ವಧರ್ಮ ಪರಿಪಾಲನೆ ಮಾಡ್ತಾರೆ. ಅತಿಲಂಘನೆ ಒಂದು ವೇಳೆ ಮೀರಿದರೆ ಭಯ ಬರ್ತದೆ ಅಂತ. ಮೇಲಿನ ವಾಕ್ಯ ನೋಡ್ರಿ, 42 ಪೇಜ್ ನಂಬರ್. ಪ್ರಾಣಾಖ್ಯೇತು ಹರೌ ಸರ್ವಂ, ಪ್ರಾಣಾಖ್ಯೇತು ಹರೌ, ಪ್ರಾಣನಾಮಕನಾದ ಭಗವಂತನಲ್ಲಿ ಸರ್ವಂ ಸ್ಥಿತಂ, ಈ ಜಗತ್ತೆಲ್ಲ ಅವನಲ್ಲಿದೆ. ಏಜತೆ ಅಸ್ಮಾತ್, ಅವನಿಂದಲೇ ಕ್ರಿಯೆಗೆ ಒಳಗಾಗ್ತದೆ. ಏಜತೆ ಅಂದ್ರೆ ಕ್ರಿಯಾ ಒಳಗಾಗೋದು ಅಂದ್ರೆ ನನ್ನಿಂದ ಒಂದು ಕ್ರಿಯೆ ಆಗಬೇಕಾಗಿದ್ದರೂ ಆ ಕ್ರಿಯೆಗೆ ಪ್ರೇರಕನಾಗಿ ಶಕ್ತಿಪ್ರದನಾಗಿ ಇದ್ದವನು ಭಗವಂತ. ಸಣ್ಣ ಕ್ರಿಯೆ ಇರಬಹುದು, ದೊಡ್ಡ ಕ್ರಿಯೆ ಇರಬಹುದು. ಸಣ್ಣ ಸಣ್ಣ ಕ್ರಿಯೆಗಳಿವೆ, ಇದಕ್ಕೆಲ್ಲ ಯಾಕೆ ಭಗವಂತ ಅಂತ ಚಿಂತಿಸುವ ಹಂತಕ್ಕೆ ಹೋಗ್ಬೇಡ್ರಿ. ಉಚ್ಚಾ ವಚಾ ಏನ ಸಮಸ್ತ ಚೇಷ್ಟಾಹ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂತು ಉತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧಿ ಚರಿತಾನುವಾದ ಅಂತ ಹೇಳಿದಂತೆ ಉಚ್ಚಾಹ ಅವಚಾಹ, ದೊಡ್ಡ ದೊಡ್ಡದಕ್ಕೂ ಪ್ರೇರಣೆ ಅವನೇ ಮಾಡ್ತಾನೆ, ಸಣ್ಣ ಸಣ್ಣದಕ್ಕೂ ಅವನೇ ಪ್ರೇರಣೆ ಮಾಡ್ತಾನೆ. ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದ 22ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳುತ್ತಾರೆ, ಪ್ರೇರಣಾ ಕೇಶವಸ್ಯ ಅನುಮೇಯ. ಒಂದು ಕೆಲಸ ಮಾಡಿದ್ವಿ ಅಂತ ಇಟ್ಟುಕೊಳ್ರಿ, ನಮಗೆ ಭಗವಂತ ಪ್ರೇರಣೆ ಮಾಡಿದ್ದು ಗೊತ್ತಾಗೋದಿಲ್ಲ, ಕೆಲಸ ಮಾಡಿಬಿಟ್ವಿ ಅಂತ ಇಟ್ಕೊಳ್ರಿ. ಮಾಡಿದ ಮೇಲೆ ಬೆರಗಾಗ್ತದೆ, ಇಂಥ ಕೆಲಸ ನಾನೇ ಮಾಡಿಬಿಟ್ನ, ನನ್ನಿಂದ ಇದೆಲ್ಲ ಹೆಂಗ್ರಿ, ಇದೆಲ್ಲ ನನ್ನಿಂದ ಆಗ್ತದ ಅಂದ್ರೆ ಪ್ರೇರಣಾ ಕೇಶವಸ್ಯ ಅನುಮೇಯ. ನೋಡು, ಇದು ನಿನಗೆ ಆಶ್ಚರ್ಯವನಿಸುವಂತೆ ಆಗ್ತಾ ಇದೆ ಅಂದ್ರೆ ಇದರ ಹಿಂದೆ ನಿಂತು ಪ್ರೇರಣೆ ಮಾಡಿದವನು ಅವನೇ ಅಂತ ತಿಳ್ಕೊ ನೀನು. ಯಾಕೆಂದ್ರೆ ಸಾಮಾನ್ಯವಾಗಿ ನೀನು ಇಂಥ ಕೆಲಸ ಮಾಡುವುದಿಲ್ಲ.
ಯಾಕಂದ್ರೆ ನಿಮ್ದು ನಿತ್ಯದ ಕೆಲಸ ಏನಿರ್ತದ, ಉಮಾಮಹೇಶ್ವರ ವೃತ್ತ, ಬೇರೆ ಏನಿರುವುದಿಲ್ಲ. ಊಟ ಮಾಡೋದು, ಮಲ್ಕೊಳ್ಳೋದು, ಮುಂದಿನ ಕೆಲಸ ಉಮಾಮಹೇಶ್ವರ ವೃತ್ತ ಇರ್ತದೆ. ಅಂಥದ್ದು ಹೊರತುಪಡಿಸಿ ಇವತ್ತು ತಾಸುಗಟ್ಲೆ ಕುತ್ಕೊಂಡು ಜಪ ಮಾಡಿದವ. ಏನು ಗಾಯತ್ರಿ ಜಪ, ಗಾಯತ್ರಿ 1000 ಮಾಡಿದ, 2000 ಮಾಡಿದ, ಪಾರಾಯಣ ಮಾಡಿದ್ದು, ಪಾಠಕ್ಕೆ ಕೂತದ್ದೇ, ಮತ್ತೆ ತೆಗೆದ ಪುಸ್ತಕ ಓದ್ತ. ಏನೋ ಹಿಂಗೆಲ್ಲ ಮಾಡ್ತಾ ಇದ್ದಿ ನೀನು? ಪ್ರೇರಣಾ ಕೇಶವಸ್ಯ, ಅವೇನೋ ಪ್ರೇರಣಾ ಮಾಡ್ಯ ನನಗೆ, ಇಲ್ಲದೇ ಇದ್ರೆ ನೀ ಇಷ್ಟೆಲ್ಲ ಹಂತಕ್ಕೆ ಬರೋನೇ ಅಲ್ಲಿ. ಮತ್ತೆ ಇದು ಆವಾಗ ಅನುಭವಕ್ಕೆ ಬರ್ತದೆ. ಪ್ರತಿನಿತ್ಯದಲ್ಲಿ ಅವ ಮಾಡ್ತಿರ್ತಾನ, ಪ್ರತಿ ಕ್ಷಣ ಅವ ಪ್ರೇರಣೆ ಮಾಡ್ತಿರ್ತಾನ. ಸರಿ ನೋಡ್ರಿ, ಏ ಜತಿ ಅಸ್ಮಾಚ್ಚ ನಿಸೃತಂ, ಈ ಭಗವಂತನಿಂದಲೇ ಜಗತ್ತು ಹುಟ್ಟಿಕೊಂಡು ಬಂದಿದೆ. ವಜ್ರವದ್ ಭಯದಂ ಚೈವ, ಹೇಗೆ ಪರ್ವತಗಳಿಗೆ ಹಿಂದೆ, ಪರ್ವತಗಳಿಗೆ ಅರ್ಥಾತ್ ಪರ್ವತಗಳು ಜಡ, ಪರ್ವತಾಭಿಮಾನಿಗಳಾದ ದೇವತೆಗಳಿಗೆ ಭಯದಂ, ಭಯವನ್ನು ಉಂಟು ಮಾಡಿತ್ತು ವಜ್ರ. ಯಾಕೆಂದ್ರೆ ಪರ್ವತಕ್ಕೆ ಪಕ್ಷಗಳಿದ್ದವು. ಪಕ್ಷಗಳು ಅಂದ್ರೆ ರೆಕ್ಕೆಗಳು. ಪರ್ವತಗಳಿಗೆ ಇರುವಂತಹ ರೆಕ್ಕೆಗಳನ್ನ ಇಂದ್ರದೇವರು ವಜ್ರಾಯುಧದಿಂದ ಕತ್ತರಿಸಿದಾಗ ವಿಕಲಾಂಗವಾದವು ಪರ್ವತಗಳು. ಯಾವ ವ್ಯಕ್ತಿ ವಿಕಲಾಂಗನಾದವನು ಸಂತಸದಿಂದ ಇರ್ತಾನೆ? ಭಯದಿಂದಲೇ ಇರಬೇಕಲ್ಲ. ಅಂದ ಮೇಲೆ ಉಳಿದ ಪರ್ವತಗಳಿಗೆಲ್ಲ ಏನು ಪ್ರಾರಂಭವಾಯಿತು? ಭಯ ಪ್ರಾರಂಭವಾಯಿತು. ಹಾಗಾದ್ರೆ ವಜ್ರ ಹೇಗೆ ಭಯವನ್ನ ಉಂಟು ಮಾಡ್ತದೋ, ದೇವರು ನಮಗೆ ಹಾಗೆ ಭಯ ಉಂಟು ಮಾಡ್ತಾನೆ. ಸ್ವಧರ್ಮಸ್ಯಾತಿ ಲಂಘನೆ. ಒಂದು ಎಕ್ಸಾಂಪಲ್ ಹೇಳ್ರಿ ಸರ್, ಒಂದು ಎಕ್ಸಾಂಪಲ್ ಹೇಳ್ರಿ. ಭಯಾದ್ ಅಗ್ನಿಸ್ತಪತಿ, ಭಯಾತ್ ತಪತಿ ಸೂರ್ಯಾಗ, ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ. ಎಂಥ ಅದ್ಭುತವಾದ ಮಾತು. ಅಗ್ನಿ ಭಯಾತ್ ತಪತಿ, ಭಯಾತ್ ತಪತಿ ಸೂರ್ಯಾಗ. ನಾನು ಎಲ್ಲಿ ಪದಾರ್ಥಗಳನ್ನು ಸುಡದೇ ಹೋದರೆ ದೇವರು ನನಗೆ ಭಯವನ್ನ ಉಂಟು ಮಾಡ್ತಾನೋ ಅನ್ನುವುದಕ್ಕಾಗಿ ಅಗ್ನಿ ಸರಿಯಾಗಿ ಕೆಲಸ ಮಾಡ್ತದಂತೆ. ಭಯಾತ್ ಅಗ್ನಿ ತಪತಿ ಸ್ವಧರ್ಮಸ್ಯ ಅತಿಲಂಘನೆ. ನಾನು ಸುಡದೆ ಹೋದರೆ ನನ್ನ ಧರ್ಮವನ್ನ ಅತಿಲಂಘನ ಮಾಡಿದಂತೆ, ಮೀರಿದಂತೆ ಆಗ್ತದೆ ಅಂತ ಅಂದುಕೊಂಡು ಅಗ್ನಿ ನಿಗಿಯಾಗಿ ಸುಟ್ಟೋಗ್ತದೆ. ಭಯಾತ್ ತಪತಿ ಸೂರ್ಯಾಗ. ಸೂರ್ಯ 24 ಗಂಟೆ ಬೆಳಗ್ತಿರ್ತಾನೆ, 24 ಗಂಟೆ ಬೆಳಗ್ತಾನೆ, 12 ಗಂಟೆ ಅಲ್ಲ. ತಪ್ಪಿಯೂ 12 ಗಂಟೆ ಅಂತ ಹೇಳಬೇಡ್ರಿ. ಶ್ರೀಮದಾಚಾರ್ಯರು ಷಟ್ಪ್ರಶ್ನ ಉಪನಿಷತ್ತಿನ ಭಾಷೆಯಲ್ಲಿ ಸ್ಪಷ್ಟ ಬರೀತಾರೆ, 24 ಗಂಟೆಯೂ ಸೂರ್ಯ ಬೆಳಗುವುದು ನಮಗ ಕಾಣಿಸಂಗಿಲ್ಲ. ಭೂಮಿ ತಿರುಗಿದಾಗ ದೇಶಾಂತರಕ್ಕೆ ಹೋಗಿರ್ತಾನಾದ್ದರಿಂದ ಅವನು ಮರೆಯಾಗಿರ್ತಾನೆ. ಅದರಿಂದ 24 ಗಂಟೆಯೂ ಬೆಳಕನ್ನು ಕೊಡ್ತಾನೆ. ಯಾಕ? ಭಯಾತ್ ಸ್ವಧರ್ಮಸ್ಯಾತಿಲಂಘನ. ನಾನು ಎಲ್ಲಿ ಬೆಳಕು ಕೊಡದೆ ಹೋದ್ರೆ ನನ್ನ ಧರ್ಮವನ್ನ ಮೀರಿ ಬಿಡುತ್ತೇನೋ ಅನ್ನೋ ಭಯ ಇದೆ. ಭಯಾದ್ ಇಂದ್ರಶ್ಚ ವಾಯುಶ್ಚ. ಇಂದ್ರದೇವರು ಸರಿಯಾದ ಕಾಲದಲ್ಲಿ ಮಳೆ ಹಾಕ್ತಾರೆ. ಮಳೆ ಸರಿಯಾದ ಕಾಲದಲ್ಲಿ ಹಾಕ್ತಾರೆ. ಯಾಕೆ? ವರ್ಷಣ ಕೆಲಸ. ನಾನು ಮಳೆ ಕೊಡದೆ ಹೋದ್ರೆ ಸ್ವಧರ್ಮಸ್ಯಾತಿಲಂಘನ, ನನ್ನ ಧರ್ಮ ನಾನು ಮೀರಿದಂತೆ ಆಗ್ತದೆ. ವಾಯುಶ್ಚ. ವಾಯು ಸಕಾಲದಲ್ಲಿ ಬೀಸ್ತದಂತೆ. ನನ್ನ ಧರ್ಮ ನಾನು ಮೀರಬಾರ್ದಲ್ಲ. ಮೃತ್ಯುರ್ಧಾವತಿ ಪಂಚಮ ಇತಿ. ಮೃತ್ಯು ಓಡಿಕೊಂಡು ಬರ್ತಾನೆ. ಯಾರ ಜೀವವನ್ನ ತೆಗೆದುಕೊಳ್ಬೇಕಾಗಿದೆಯೋ ಅದು ಹುಟ್ಟಿದ ಕೂಸೋ, ವರ್ಷದ ಕೂಸೋ, ವೃದ್ಧನೋ, ತರುಣನೋ, ತರುಣಿಯೋ, ಆರೋಗ್ಯದಿಂದಿದ್ದವನೋ, ಅನಾರೋಗ್ಯದಿಂದಿದ್ದವನೋ, ಸಮಸ್ಯೆಯಲ್ಲಿ ಬರಳವನೋ, ಐ ಡೋಂಟ್ ನೋ ಅಂತದ್ದು. ಯಾಕೆ ಅಂತ ಕೇಳಿದ್ರೆ ನನ್ನ ಕರ್ತವ್ಯವನ್ನ ನಾನು ಮಾಡಲೇಬೇಕು. ಮೃತ್ಯುರ್ಧಾವತಿ ಪಂಚಮ ಇತಿ. ನಾವೊಂದು ಅರ್ಥ ಮಾಡಿಕೊಳ್ಬೇಕೀಗ. ಏನ್ ಅರ್ಥ ಮಾಡಿಕೊಳ್ಬೇಕು? ಕರ್ಮಣ್ಣೇ ವಾಧಿಕಾರಸ್ತೆ ಮಾಫಲೇಶು ಕದಾಚನ. ನಿನ್ ಕರ್ತವ್ಯ ನೀ ಮಾಡಿ ಮುಗಿಸ್ಬಿಡು. ಫಲಕ್ಕೋಸ್ಕರ ಯಾಕೆ ಕಾಯ್ತಾ ಇದ್ದಿ? ದೇವತೆಗಳೆಲ್ಲರೂ ಕೂಡ ನಮ್ಮ ಧರ್ಮವನ್ನ ನಾವು ಮಾಡಬೇಕು ಅಂತ ಕಾಯ್ತಿದ್ದಾರೆ ಹೊರತಾಗಿ ಫಲ ಏನು ಅಂತ ವಿಚಾರ ಮಾಡ್ತಾ ಇಲ್ಲ. ಅವರೆಲ್ಲ ನಮ್ಮ ಧರ್ಮ ನಮಗೆ ಮಾಡಬೇಕು ಅಂತ ಹೇಳಿದ್ದಾರೆ, ಮಾಡಿಬಿಡೋದಷ್ಟೇ ಕೆಲಸ ಅಲ್ರಿ. ಇಷ್ಟೆಲ್ಲ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಮನೆಯವರಿಗೆ ಬಿಡ್ಕೊಂಡು ಮಾಡಿದ್ವಿ, ನಮ್ಮನ್ನು ತಿರುಗಿಯೂ ನೋಡ್ಲಿಲ್ಲ. ಓಹೋ, ಅಂದ್ರೆ ನೀನ್ ಹೇಳ್ಬೇಕಾಗಿತ್ತು ಅವರಿಗೆ ಮಾಡುವಾಗ, ನಾನು ಇವತ್ತು ನಿಮಗೆ ಮಾಡ್ತಿದ್ದೇನೆ, ನೀವು ನನಗೆ ವಯಸ್ಸಾದ ಮೇಲೆ ತಿರುಗಿ ನೋಡ್ಬೇಕು ಅಂತ ನೀನ್ ಅವರಿಗೆ ಮೊದಲು ಪ್ರಾಮಿಸ್ ತಗೋಬೇಕಾಗಿತ್ತು. ಪ್ರಾಮಿಸರಿ ನೋಡ್ ತಗೊಂಡ್ ಬರೀ ಕೆಲಸ ಮಾಡ್ಬೇಕಾಗಿತ್ತು ನೀನ್. ಹಾಗಿದ್ರೆ ಎಷ್ಟು ದಡ್ಡತನ ನಮ್ದು ಅಲ್ಲ. ಹಾಗೆ ತಿಳಿಬಾರ್ದು. ಇದು ನಮ್ಮ ಕರ್ತವ್ಯಕ್ಕೆ ಫಲಾಪೇಕ್ಷೆ ಇರಬಾರ್ದು. ಫಲಾಪೇಕ್ಷೆ ಇದ್ರೆ ಕರ್ತವ್ಯ ಅಂತ ಕರೆಸ್ಕೊಳ್ಳೋದಿಲ್ಲ, ಸ್ವಧರ್ಮ ಅಂತ ಕರೆಸಿಕೊಳ್ಳುತ್ತದೆ. ಸ್ವಧರ್ಮ ಮಾಡಿದ ಮೇಲೆ ಮುಗಿದೋದ ಕೆಲಸ. ನಾವು ಅಂಜುಬುರುಕರಿದ್ದೀವಿ, ನಾವು ಹೇಡಿಗಳಿದ್ದೀವಿ. ಆದ್ರಿಂದ ಫಲದ ಕಡೆಗೆ ಮುಖ ಮಾಡಿ ನೋಡ್ತೀವಿ. ಅಯ್ಯೋ ಫಲ ಬರಲಿಲ್ಲ ಅಂತ ತಿಳ್ಕೊಂಡು. ಧೈರ್ಯವಂತರಾಗಿದ್ರೆ ನಾನ್ ಕರ್ಮ ಮಾಡಿದ್ದೇನೆ, ಚಾಪ್ಟರ್ ಕ್ಲೋಸ್, ಮುಗಿದು ಹೋತು ಅಷ್ಟೇ.
ನಡಿಯೋ, ನೀ ಬಂದ್ರೆ ಬಂದಿ, ಬರ್ಲಿಲ್ಲ ಅಂದಿಲ್ಲ, ನಡಿ, ನನಗೇನಾಗ್ಬೇಕಾಗ್ಯದ, ನಾನು ಮಾಡೀನೋ ಇಲ್ಲೋ ಮಾಡಿದ್ದೀನಿ ಅಷ್ಟೇ, ನನ್ನ ಭಾಗದಲ್ಲಿ ಬಂದ ಕೆಲಸ ನಾನು ಮಾಡಿ ಮುಗಿಸ್ಬಿಟ್ಟಿದ್ದೀನಿ, ಮುಗಿದು ಹೋಯ್ತು ಅಂತಿರ್ಬೇಕೇ ಹೊರತಾಗಿ ಆ ಕಡೆ ಈ ಕಡೆ ಗೋಣ ಹಾಕ್ತಾ ಇರಬಾರ್ದು. ಅಯ್ಯೋ ಅವ್ರು ನಂಗೆ ನೋಡ್ಲಿಲ್ಲ, ಅಯ್ಯೋ ನಂಗೆ ಇವ್ರು ಮಾಡ್ಲಿಲ್ಲ, ನಾನೇನು ಮಾಡ್ಲಿ ನೀನೇನು ಮಾಡ್ಲಿ, ಏನು ಮಾಡ್ಬೇಡ, ಪಕ್ಷಪಾತ ಶ್ರದ್ಧಾ ಮಾಡಟ್ಟೆ ಕೆಲಸ. ಅದಕ್ಕೆ ಭಯಾದ ಅಗ್ನಿಸ್ತಪತಿ ಭಯಾತ್ತಪತಿ ಸೂರ್ಯಾಗ ಭಯಾದಿಂದ್ರಶ್ಚ ವಾಯುಶ್ಚ ಪ್ರತೃಧಾವತಿ ಪಂಚಮಃ. ಹಿಂದಿನ ಈ ಮಂತ್ರಗಳು 2 ಮತ್ತು 3 ಮಂತ್ರಗಳು ನಮಗೆ ಏನು ಸಂದೇಶವನ್ನ ಕಳಿಸಿದವು, ಏನು ಸಂದೇಶವನ್ನ ಕೊಟ್ಟವು ಅಂತಂದ್ರೆ, ಜಗತ್ತು ಭಗವಂತನಿಂದ ಸೃಷ್ಟಿಗೆ ಒಳಗಾಗ್ತದೆ, ಭಗವಂತನಿಂದ ಸ್ಥಿತಿಗೆ ಒಳಗಾಗ್ತದೆ, ಭಗವಂತನ ಲಯಗೊಳ್ಳುತ್ತದೆ, ಭಗವಂತನಿಂದಲೇ ಪ್ರತಿ ಕ್ಷಣದ ಪ್ರವೃತ್ತಿಯನ್ನು ಹೊಂದುತ್ತದೆ. ಇಂತಹ ಭಗವಂತನು ನಮ್ಮ ಧರ್ಮಕ್ಕನುಗುಣವಾಗಿ ನಮಗೆ ವಿಧಿಸಿದ್ದನ್ನು ನಾವು ಮಾಡದೇ ಹೋದರೆ, ಕಿಂಚಿತ್ತೂ ಸಂಕೋಚ ಮಾಡದೆ ವಜ್ರವದ್ ಭಯದಂ ಪ್ರೋಕ್ತಂ, ನಮಗೆ ಭಯವನ್ನ ಕೊಟ್ಟೇ ತೀರ್ತಾನೆ. ದೃಷ್ಟಾಂತತ್ವೇನ ಹೇಳಬೇಕು ಅಂತಂದ್ರೆ, ಇಂದ್ರ, ಚಂದ್ರ, ಸೂರ್ಯ, ಯಮ, ವರುಣಾದಿ ದೇವತೆಗಳನ್ನು ನೋಡಿಕೊಳ್ಳ್ರಿ, ಅವರೆಲ್ಲ ಸ್ವಧರ್ಮದ ಮೀರುವಿಕೆ ಆಗಬಾರದು, ಅತಿಕ್ರಮಣವಾಗಬಾರದು ಅನ್ನೋದಕ್ಕೆ ತಮ್ಮ ತಮ್ಮ ಕಾರ್ಯವನ್ನ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಭಗವಂತನಿಂದ ಪ್ರೇರಿತರಾದವರು, ಭಗವಂತನಿಂದ ಹುಟ್ಟಿ ಬಂದವರು, ಭಗವಂತನಲ್ಲೇ ಇದ್ದವರು, ಭಗವಂತನನ್ನ ಆಶ್ರಯಿಸಿಕೊಂಡವರು, ನಮ್ಮ ಕರ್ಮವನ್ನ ಮಾಡಲೇಬೇಕು. ಇದೇ ಇವನೇ, ಇಂತಹ ಭಗವಂತನೇ ಏತದ್ವೈತತ್ ಮುಕ್ತ ನಿಯಾಮಕನಾಗಿದ್ದಾನೆ ಅಂತ ನಚಿಕೇತನಿಗೆ ಯಮದೇವರು ಪರಮ ಸುಂದರೋಪದೇಶವನ್ನ ಮಾಡ್ತಾ ಇದ್ದಾರೆ. ಇಷ್ಟೋ ಇಲ್ಲಿ ಕೇಳಿದಾಗ ನಮಗೇನ್ ಅನಿಸ್ತದೆ, ವಜ್ರ ಶಬ್ದದ ವಿವರಣೆ ಕೊಟ್ಟಂತಾಯಿತು, ಪ್ರಾಣ ಶಬ್ದದ ವಿವರಣೆ ಕೊಟ್ಟಂತಾಗ್ಲಿಲ್ಲಲ್ಲ ಅಂದ್ರೆ, ಪರ ಪ್ಲಸ್ ಅಣ ಅನ್ನುವ ಶಬ್ದ ವಿವರಣೆ ಬರ್ಕೋಬೇಕು. ಅದನ್ನ ಅಣ ಅಂದ್ರೆ ಚೇಷ್ಟಾಯಾಮ್ ಅಂತ ಧಾತು, ಅದು ಅಣಚೇಷ್ಟಾಯಾಮ್ ಅಂತ. ಪರ ಪ್ಲಸ್ ಅಣ ಈಕ್ವಲ್ಸ್ ಟು ಪ್ರತಿ ಕ್ಷಣದ ಚೇಷ್ಟೆ ಯಾರಿಂದಲೋ ಅವನು ಪ್ರಾಣ. ನನ್ನ ಕೈ ಎತ್ತುವಿಕೆಯಿಂದ, ಶ್ವಾಸೋಚ್ಛ್ವಾಸದಿಂದ, ರಕ್ತ ಸಂಚಾರದಿಂದ, ಕಣ್ಣು ಬಡಿಯುವಿಕೆಯಿಂದ, ಕಿವಿ ಕೇಳಿಸಿಕೊಳ್ಳುವಿಕೆಯಿಂದ ಎಲ್ಲ ಚೇಷ್ಟೆಗಳು ಯಾರಿಂದಲೋ ಅವನೇ ಪ್ರಾಣ. ಆಯ್ತಾ? ಪ್ರಾಣ ಶಬ್ದ ಸಮನ್ವಯ ಗೊತ್ತಾಯ್ತಾ? ಏಜತಿ ಅಂತ ಹೇಳಿದ್ದರಿಂದ, ಎಲ್ಲದದು ಏಜತಿ ಅಂತಿದೆ ನೋಡ್ರಿ ಮಂತ್ರದಲ್ಲಿ, ಆ ಏಜತಿಯಿಂದಲೇನೆ ಪ್ರಾಣ ಶಬ್ದ ಸಮನ್ವಯವನ್ನು ತಿಳಿಸಿಕೊಟ್ಟಿದ್ದಾರೆ. ಸರಿ ಹೋಯ್ತಾ? ಮುಂದೆ ಹೋಗ್ಲಾ? ಚಟುವಟಿಕೆ ಅಂದ್ರೆ ಚೇಷ್ಟ ಅಂತ ಹೇಳಿದ್ದಾರೆ. ಅನಚೇಷ್ಟಾಯಾಮ್ ಪ್ರತಿಕ್ಷಣ. ಆಕ್ಚುಲಿ ಪ್ರಕೃಷ್ಟ ಅಂತ ಅರ್ಥ ಶ್ರೀನಿವಾಸ, ಪ್ರಕೃಷ್ಟವಾದ ಚೇಷ್ಟ ಅಂತ ಅರ್ಥ. ಪ್ರಕೃಷ್ಟ ಅಂದ್ರೆ ಮತ್ತೇನು ಅಂತ ಕ್ವಶನ್ ಮಾಡ್ಬೇಕಾಗ್ತದೆ, ಅದ್ರ ಬದಲು ಪ್ರತಿಕ್ಷಣವು ಚೇಷ್ಟೆ ಅಂತ ಹೇಳ್ಬಿಟ್ರೆ ಅಷ್ಟೇ. ಯಾರು ಅದಕ್ಕೆ ಅವ ಸ್ವತಂತ್ರ, ಅದಕ್ಕೆ ಅವ ಬಿಗ್ ಬಾಸ್ ಅಂತ ಕರ್ಸೋಣ. ಬಿಬಿ ಅವ, ಬಿಬಿ ಬಿಗ್ ಬಾಸ್. ಮುಂದೆ ಬರ್ರಿ ಏನಂತಾರ. 4ನೇ ಮಂತ್ರ, ಯಮದೇವರಿಗೆ ನಚಿಕೇತನನ್ನ ಕಂಡು ಬೆರಗಾಗ್ತದೆ. ಏನಯ್ಯ, ಈ ವಯಸ್ಸಿನಲ್ಲಿ ನೀನ್ ಬಂದು ತತ್ವಬೋಧ ಮಾಡು ಅಂತ ಕೇಳ್ತೀಯಲ್ಲ. ಮಧ್ಯದಲ್ಲಿ ಉಪದೇಶ ಮಾಡ್ತಾ ಇರುವಾಗ ಅಷ್ಟು ಭಗವಂತನ ಮಹಿಮೆಯನ್ನ ಹೇಳಿ ತೃಪ್ತನಾಗದೇ ಇದ್ದ ನಚಿಕೇತನನ್ನ ಕಂಡು ಒಂದು ಮಾತಂತಾರೆ, ಏನೋ ನಚಿಕೇತ, ನಿನಗೆ ಹೇಗೆ ಈ ಬಾಲ್ಯದಲ್ಲಿಯೇ ಭಗವಂತನ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಆಸೆ ಬಂದಿದೆಯಲ್ಲ, ಹಂಗೆ ಎಲ್ಲಾರ್ಗೂ ಬಂದಿದ್ರೆ ಎಷ್ಟು ಚಂದ ಇರ್ತಿತ್ತೋ, ಎಲ್ಲಾರ್ಗೂ ಬಂದ್ರೆ ಎಷ್ಟು ಚಂದ ಇರ್ತಿತ್ತೋ. ಧ್ರುವ, ಪ್ರಹ್ಲಾದ, ನಚಿಕೇತ 3ನೇದವ್ ಸೇರ್ಕೊಂಡ ಇವತ್ತು ನಮ್ಮ ಲಿಸ್ಟ್ ಒಳಗೆ. ಯಾಕ? ಪ್ರಹ್ಲಾದರಾಜರು, ಧ್ರುವರಾಜರು ಬಾಲ್ಯದಲ್ಲಿ ಏನೇ ಭಗವಂತನನ್ನ ಅರಸ್ಲಿಕ್ಕೆ ಹೊರಟು ಬಿಟ್ರು. ನಚಿಕೇತನು ಬಾಲ್ಯದಲ್ಲಿಯೇ ಭಗವಂತನ ಹುಡುಕ್ತಾ ಹೊರಟ. ಯಾರು ಬಾಲ್ಯ, ಇದರ ಅಭಿಪ್ರಾಯ ಏನು ಅಂದ್ರೆ, ಯಾರು ಎಷ್ಟು ಬೇಗನೆ ಭಗವಂತನನ್ನ ಹುಡುಕ್ಲಿಕ್ಕೆ ಹೊರಡ್ತೀವೋ ಅಷ್ಟು ನಾವು ಹೆಚ್ಚು ಭಗವಂತನ ಹತ್ತಿರಕ್ಕೆ ಹೋಗ್ತೀವಿ. ಇಷ್ಟೇ ವಿಷಯ ನಮ್ಗೆ ಗೊತ್ತದ ನೋಡ್ರಿ. ಬೆಳಗ್ಗೆ ಯಾರು ಬೇಗನೆ ಎದ್ದು ಕೆಲಸವನ್ನ ಪ್ರಾರಂಭ ಮಾಡ್ತಾರೋ ಅವ್ರು ಸಾಯಂಕಾಲದೊಳಗೆ ಹೆಚ್ಚಿನ ಕೆಲಸ ಮಾಡಿರ್ತಾರೆ. ಯಾರು ಸಕಾಶ 8 ಎದ್ದ ಕೆಲಸ ಶುರು ಮಾಡಿರ್ತಾರೋ ಅವ್ರು ಅರ್ಧ ಕೆಲಸ ಮಾಡಿರ್ತಾರೆ, ಅಷ್ಟೇ ಕೆಲಸ, ಬೇರೆ ಏನಿಲ್ಲ, ಉಳಿದೇ ಇಲ್ಲ. ಅದ್ರೊಳಗೇನು ದೋಷ ಅಲ್ಲ, ಜನರಲ್ ನಾಲೆಜ್. ಇಹ ಚೇದ್ ಅಶಕದ್ಬೋದ್ಧುಂ ಪ್ರಾಕ್ ಶರೀರಸ್ಯ ವಿಸ್ರತಃ ತತಃ ಸ್ವರ್ಗೇಶು ಲೋಕೇಶು ಶರೀರತ್ವಾಯ ಕಲ್ಪತೆ. ಓ ನಚಿಕೇತ, ಇಹ ಚೇತ್ ಅಶಕತ್ ಬೋದ್ಧುಂ, ಇಲ್ಲಿ ಈಗ ನಿನಗೆ ಈ ಶರೀರ ಬಂದಿದೆಯಲ್ಲ, ಇಲ್ಲಿ ಶರೀರಸ್ಯ ವಿಸ್ರಸಃ ಪ್ರಾಕ್, ಈ ಶರೀರ ಬಿದ್ದು ಹೋಗುವುದರ ಮೊದಲು ನೀನು ಭಗವಂತನ ತಿಳ್ಕೊಳ್ಬೇಕು ಅಂತ ಟ್ರೈ ಮಾಡಿದ್ರೆ ಏನೋ
ಶರೀರಸ್ಯ ವಿಸ್ರಸಃ ಪ್ರಾಕ್, ಶರೀರವು ಬಿದ್ದು ಹೋಗುವಕ್ಕಿಂತ ಮೊದಲೇ ಬೋಧುಂ ಇಹ ಅಶಕಚೇತ್, ತಿಳ್ಕೊಳ್ಳಿಕ್ಕೆ ನೀನು ಸಮರ್ಥನಾದ್ರೆ, ಏಬಲ್ ಆದ್ರೆ, ತತಃ ಅದರ ಫಲವೇನು, ಸ್ವರ್ಗೇಶು ಲೋಕೇಶು ಶರೀರತ್ವಾಯ ಕಲ್ಪತೆ, ವೈಕುಂಠ ಲೋಕದಲ್ಲಿ ಚಿನ್ಮಯವಾದ ಶರೀರವನ್ನ ಪಡೆಯುತ್ತೀಯಾ. ಇಲ್ಲಿ ಸ್ವರ್ಗ ಅನ್ನೋ ಶಬ್ದಕ್ಕೆ ವೈಕುಂಠ ಅಂತ ಬರ್ಕೊಂಡು ಇಟ್ಟುಕೊಳ್ರಿ. ವೈಕುಂಠ ಸ್ವರ್ಗೇಶು ಲೋಕೇಶು, ವೈಕುಂಠ ಲೋಕಗಳಲ್ಲಿ ಶರೀರತ್ವಾಯ ಕಲ್ಪತೆ, ಚಿನ್ಮಯ ಶರೀರವನ್ನ ಪಡೆದುಕೊಳ್ಳಿಕ್ಕೆ ಅರ್ಹರಾಗುತ್ತೀಯಾ. ಸರಿ ಆಯ್ತಾ, ವಿಷಯ ತಿಳಿತಾ ಏನಂತ ಹೇಳಿದ್ದು. ಬಾಲ್ಯದಲ್ಲಿ ಯಾರ್ಯಾರು ಸಾಧನೆಗೆ ಒಳಗಾಗಿದ್ದಾರೋ ಅವರನ್ನು ಸೇರಿಸಬಹುದು, ಉದ್ಧವನ್ನ ಸೇರಿಸಬಹುದು. ಪ್ರಹ್ಲಾದ, ಧ್ರುವ, ನಚಿಕೇತ, ಉದ್ಧವ ಇವರನ್ನೆಲ್ಲರನ್ನು ಬಾಲ್ಯದಲ್ಲಿ ಏನೇ ಸೇರಿಸ್ಕೊಳ್ಳಿಕ್ ಬರ್ತದೆ. ಯಾಕಂದ್ರೆ ಪ್ರಾತರಾಶಾಯ ಯಾಚಿತ, ಅಮ್ಮ ಬೆಳಿಗ್ಗೆ ಟಿಫನ್ ಕೊಡ್ತೀನಿ ಬಾರೋ ಅಂತ ಕರೆದ್ರೆ ಪೂಜಾ ಆಗಿಲ್ಲ ವಲ್ಲೆ, ತೀರ್ಥ ತಗೊಂಡಿಲ್ಲ ವಲ್ಲೆ ಅಂತ ಹೇಳಿದಂತ ಹುಡುಗ. ನಾವೆಲ್ಲ ಮೊದಲು ಫಲಾರ್ ಕೊಟ್ಬಿಡು, ತಗೊಂಡು ಆಮೇಲೆ ಪೂಜಾ ಕೊಡ್ತೀವಿ. ಯಾಕಂದ್ರೆ ಪೂಜಾ ಮಾಡೋ ಕಾಲಕ್ಕೆ ಎನರ್ಜಿ ಬೇಕಾಗ್ತದೆ. ಎನರ್ಜಿ ಲೆವೆಲ್ ಕಡಿಮೆ ಆಗ್ಬಿಟ್ರೆ, ಈ ಶುಗರ್ ಲೆವೆಲ್ ಕಡಿಮೆ ಆದ್ರೆ, BP ಉಪ್ಪಿನ ಲೆವೆಲ್ ಕಡಿಮೆ ಆದ್ರೆ ಹೆಂಗ್ ತ್ರಾಸ ಆಗ್ತದೆ ಹಂಗ ಆಗ್ಬಾರ್ದು ಅಂತ ಮೊದಲೇ ಭುಕ್ತ್ವಾ ಪೀತ್ವಾಚ ಸ್ನಾತ್ವಾಚ ಅಂತ ನಮ್ದು ಲೆಕ್ಕ. ಅದಕ್ಕ ಇಹಚೇ ದಶಕದ್ ಬೋಧಂ ಏನ್ ದೋಷ ಅಲ್ರಿ. ನಾವು ನೋಡ್ರಿ ಆಚಾರ, ಪೀತ್ವಾರ ಸ್ನಾತ್ವ, ಸ್ನಾತ್ವಾರ ಪೀತ್ವ ಮಾಡಿವೋ ಇಲ್ಲಿ ಹೇಳ್ರಿ ನೋಡಂತ. ಬಿಟ್ವೇನ್ ಈಗ ಬಿಟ್ಟವ್ರಕ್ಕಿಂತ ನಾವು ಶ್ರೇಷ್ಠ ಹೌದೋ ಅಲ್ಲಿ ಹೇಳ್ರಿ ನೋಡಂತ. ಕುರುಡುಗಣ್ಣ ಇದ್ದವನ್ಕಿಂತ ಮೆಳ್ಗಣ್ಣ ಇದ್ದವ್ ಶ್ರೇಷ್ಠ ಹೌದೋ ಅಲ್ಲೋ. ಅವ್ನ್ ಕಣ್ಣಾಗ ಕಾಣಿಸಂಗಿಲ್ಲ, ಸ್ವಲ್ಪ ಮೆಳ್ಮೆಳ್ಳರೆ ಕಾಣಿಸ್ತಾ ಅವ್ನಿಗೆ ಅಂತ ಕೆಲವರು ತಮಗೆ ತಾವೇ ಸಮಾಧಾನ ತಿಳ್ಕೊತಿರ್ತಾರೆ. ನಾವು ಬೈಲಿಲ್ಲ ಅವರಿಗೆ ಅಂತ ಕೆಲವರು ತಮಗೆ ತಾವೇ ಸಮಾಧಾನ ತಿಳ್ಕೊತಾರೆ. ಅವರೂ ಗ್ರಾಹ್ಯರೇ, ಅವರೂ ಗ್ರಾಹ್ಯರೇ. ಇಹ ಚೇ ದಶಕದ್ ಬೋಧುಂ ಪ್ರಾಕ್ಷರೀರಸ್ಯ ವಿಸ್ರತಃ ತತಸ್ವರ್ಗೇಶು ಲೋಕೇಶು ಶರೀರತ್ವಾಯ ಕಲ್ಪತೆ. ಯಾರು ಶರೀರ ಬಿದ್ದು ಹೋಗೋದ್ರೊಳಗಾಗಿ ನಮ್ ಗುರುಗಳು ಒಂದು ಸುಭಾಷಿತ ಹೇಳ್ತಿದ್ರು. ಅಜರಾಮರವತ್ ಪ್ರಾಜ್ಞ ವಿದ್ಯಾಮರ್ಥಂಚ ಸಾಧಯೇತ್ ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್ ಅಂತ ಒಂದು ಮಾತು ಇದ್ರೊಳಗೆ ರೆಕಾರ್ಡ್ ಆಗಿರ್ತದೆ, ಆಮೇಲೆ ಕೇಳಿಸ್ಕೊಳ್ರಿ, ಮತ್ತೊಮ್ಮೆ ಬರ್ಕೊಳ್ರಿ. ಅಜರ ಅಮರವತ್ ಪ್ರಾಜ್ಞ ವಿದ್ಯಾಂ ಅರ್ಥಂಚ ಸಾಧಯೇತ್ ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್ ಅಂತ. ನಾವು ಅಜರರು, ನಮಗೆ ವೃದ್ಧಾಪ್ಯ ಎಂದೂ ಬರುವುದಿಲ್ಲ ಎಂದು ತಿಳಿದು ವಿದ್ಯೆಯನ್ನು ಸಂಪಾದನೆ ಮಾಡ್ಬೇಕಂತೆ. ವಿದ್ಯಾ ಸಂಪಾದನೆ ಮಾಡೋ ಕಾಲಕ್ಕೆ ನಮಗೆ ವೃದ್ಧಾಪ್ಯ ನೋ. ಅಜರ ಅಮರವತ್ ಪ್ರಾಜ್ಞ ವಿದ್ಯಾಂ ಅರ್ಥಂಚ ಸಾಧಯೇತ್. ಹಣವನ್ನ ಸಂಪಾದನೆ ಮಾಡುವಾಗಲೂ ಅಷ್ಟೇ, ನಾವು ಅಮರರು ಅಂತ ತಿಳಿದುಕೊಂಡೆ ಹಣ ಸಂಪಾದನೆ ಮಾಡ್ಬೇಕಂತೆ. ಯಾಕೆ ಹಣ ಸಂಪಾದನೆ ಮಾಡ್ಬೇಕು ಅಲ್ರಿ, ಬ್ಯಾಡ ಅಂತ ಬೈಯೋರು ನೀವ ಮತ್ ಸಂಪಾದನೆ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಕಾಳಿದಾಸ ಒಂದ್ ಮಾತು ಬರಿತಾನ್ರಿ, ಬಹಳ ಚಂದದ ಅಂತ. ರಘುವಂಶದ ಒಳಗೆ ಬರೆಯೋ ಕಾಲಕ್ಕೆ ಸೂರ್ಯವಂಶದ ರಾಜರು ಯಾಕೆ ಹಣ ಸಂಪಾದನೆ ಮಾಡ್ತಿದ್ರು ಅಂದ್ರೆ ತ್ಯಾಗಾಯ ಸಂಭೃತಾರ್ಥಾನಾಂ ಅಂತ. ದುಡ್ಡು ಸಂಪಾದನೆ ಮಾಡೋದ ದಾನ ಕೊಡ್ಲಿಕ್ಕೆ ಸಂಪಾದನೆ ಮಾಡ್ತಿದ್ರು ಅವರೆಲ್ಲ. ತ್ಯಾಗಾಯ ಸಂಭೃತಾರ್ಥಾನಾಂ ಯಶಸ್ಸೇ ವಿಜಗೀಶೋಣ. ಇದು ಪುತ್ರಾಯಿ, ಅದು ಲಗ್ನ ಮಾಡಿಕೊಳ್ಳು, ಸಂತಾನ ಆಗ್ಲಿ ಲಗ್ನ ಮಾಡ್ಕೊಳ್ಳು, ಸುಖ ಪಡಬೇಕು ಅಂತ ಅರ್ಥ ಅಲ್ಲ. ಹಂಗ ತ್ಯಾಗಾಯ ಸಂಭೃತಾರ್ಥಾನಾಂ ಅಂತ ಹೇಳ್ತಾರೆ. ಅದು ಅಜರಾಮರವತ್ ಪ್ರಾಜ್ಞ, ನನಗೆ ವೃದ್ಧಾಪ್ಯ, ನನಗೆ ಮರಣ ಬರುವುದಿಲ್ಲ ಅಂತ ಇಟ್ಟುಕೊಂಡೇ ವಿದ್ಯೆಯನ್ನ ಹಣವನ್ನ ಸಂಪಾದನೆ ಮಾಡು. ಆದರೆ ಧರ್ಮವನ್ನ ಮಾಡುವಾಗ ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೇತ್. ಮೃತ್ಯು ನನ್ನ ಜುಟ್ಟನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ಇವತ್ತೆತ್ತಾನೋ ನಾಳೆ ಎತ್ತಾನೋ ಗೊತ್ತಿಲ್ಲ ಅಂತ ಧರ್ಮವನ್ನ ಮಾಡುವಂತ ಧರ್ಮಾಚರಣೆ ಮಾಡೋ ಕಾಲಕ್ಕೆ ಹಂಗ್ ಮಾಡ್ಬೇಕಂತ. ಅಜರ ಅಮರವತ್ ಪ್ರಾಜ್ಞ ವಿದ್ಯಾಮರ್ಥಂಚ ಸಾಧಯೇತ್ ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೇತ್ ಅಂತ ನಮ್ಮ ಗುರುಗಳು ಹೇಳ್ತಿರ್ಬೇಕು. ಪ್ರತಿ ಕ್ಷಣ ಯಾವಾಗ ಜುಟ್ಟು ಹಿಡ್ಕೊಂಡ ಎತ್ತಿ ಬಿಡ್ತಾನೆ ಗೊತ್ತಿಲ್ಲ ಪುಣ್ಯಾತ್ಮ, ಅದಕ್ಕೆ ಧರ್ಮ ಮಾಡ್ತಾ ಇರು ಅಂತ ಹೇಳಕ್ ಸರಿ. ಇಹ ಚೇದ ಶಕದ್ಬೋದ್ಧುಂ ಪ್ರಾಕ್ಷರೀರಸ್ಯ ವಿಸ್ರತಃ ತತಸ್ವರ್ಗೇಶು ಲೋಕೇಶು ಶರೀರತ್ವಾಯ ಕಲ್ಪತೆ. ಈ ಶರೀರ ಬಿದ್ದು ಹೋಗುವ ಮೊದಲೇ ನಾನು ಭಗವಂತನ ತತ್ವವನ್ನ ತಿಳಿಯುವ ಪ್ರಯತ್ನ ಮಾಡಿದರೆ ಅದರ ಫಲವಾಗಿ ವೈಕುಂಠ ಲೋಕದಲ್ಲಿ ಚಿನ್ಮಯ ಶರೀರವನ್ನ ಪಡೆಯುತ್ತೇನೆ. ನಿನ್ನಂತೆ ಎಲ್ಲರೂ ಇರಬೇಕು ಅಂತ 4ನೇ ಮಂತ್ರ. ನೆಕ್ಸ್ಟ್ 5ನೇ ಮಂತ್ರ ಏನು ಅಂತ ಕೇಳಿದ್ರೆ, ನೋಡಪ್ಪ ನಚಿಕೇತ, ಎಲ್ಲರಿಗೂ ಭಗವಂತನ ಜ್ಞಾನ ಒಂದೇ ರೀತಿ ಆಗುವುದಿಲ್ಲ. ಯಾರ್ಯಾರಿಗೆ ಹೇಗೆ ಭಗವಂತನ ದರ್ಶನವಾಗ್ತದೋ ಅದಕ್ಕೆ ಫಲವಾಗಿ ಅವರು ಮುಕ್ತಿಯಾಗುವಕ್ಕಿಂತ ಮೊದಲು ಎಲ್ಲೆಲ್ಲಿ ಇರ್ತಾರೋ ಅನಂತರದಲ್ಲಿ ಅನಿಯಮ ಸರ್ವೇಶಾನಂದಂತೆ ಮುಕ್ತರಾಗ್ತಾರೋ ಅಂತ. ಅಂದ್ರೆ ಭಗವದ್ ದರ್ಶನದ ಸ್ಪಷ್ಟತೆಯನ್ನು ಹೇಳಿಕ್ ಹೊರಟಿದ್ದಾರೆ, ಕ್ಲಾರಿಟಿ.
ಭಗವಂತ ಹೆಂಗ್ ಸ್ಪಷ್ಟ ಇರ್ತಾನ ಅಂತ ಅನ್ನೋದನ್ನ ತಿಳಿಸಿಕೊಡ್ಬೇಕಾಗಿದ್ದು ನಮಗೆ. ನೋಡ್ರಿ, ಯಥಾ ದರ್ಶೆ ತಥಾತ್ಮನಿ ಯಥಾ ಸ್ವಪ್ನೆ ತಥಾ ಪಿತೃಲೋಕೆ ಯಥಾಪ್ಸು ಪರೀವ ದೃಶ್ಯತೆ ತಥಾ ಗಂಧರ್ವಲೋಕೆ ಛಾಯಾತಪಯೋರಿವ ಬ್ರಹ್ಮಲೋಕೆ. ಆತ್ಮನಿ ಯಥಾ ಆದರ್ಶೆ ತಥಾ ಆತ್ಮನಿ. ಕನ್ನಡಿಯಲ್ಲಿ ನಮ್ಮ ಮುಖ ಕಾಣಿಸ್ತದೆ. ಕನ್ನಡಿಯಲ್ಲಿ ನೋಡ್ಕೊಂಡಾಗ ನಮ್ಮ ಮುಖ ಕಾಣಿಸ್ತಾ ಇಲ್ಲೋ? ಆ ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿಕೊಂಡಾಗ ಎಷ್ಟು ಸ್ಪಷ್ಟತೆ ಇದೆಯೋ ಹಾಗೆ ನಮ್ಮ ಹೃದಯದಲ್ಲಿ ಭಗವಂತ ಅಷ್ಟು ಸ್ಪಷ್ಟವಾಗಿ ಕಾಣ್ತಾನೆ. ತಥಾ ಆತ್ಮನಿ, ಆತ್ಮನಿ ಹೃದಯದಲ್ಲಿ. ಯಾರಿಗೆ? ನಮಗಲ್ಲ. ವೇದೇಶ ತೀರ್ಥ ಶ್ರೀಪಾದಂಗಳವರು ಬರೀತಾರೆ, ಋಷಯೋ ಅಂತಃ ಪ್ರಕಾಶಾಹ. ಋಷಿಗಳಿಗೆ ಭಗವಂತನು ಹೃದಯದಲ್ಲಿ ಕಾಣ್ತಾನೆ. ಎಷ್ಟು ಸ್ಪಷ್ಟ ಕಾಣ್ತಾನೆ ಅಂದ್ರೆ ಕನ್ನಡಿಯಲ್ಲಿ ನಮ್ಮ ಮುಖ ನೋಡಿಕೊಂಡಾಗ ಎಷ್ಟು ಸ್ಪಷ್ಟವೋ ಅಷ್ಟು. ಇದು ಅಪರೋಕ್ಷ ಜ್ಞಾನದ ಒಂದು ಮಾನದಂಡ. ಒಂದು ಹೇಳಿಕ್ ಹೊರಟಾರೆ. ನೆಕ್ಸ್ಟ್, ಯಥಾ ಸ್ವಪ್ನೆ ಪಿತೃಲೋಕೆ. ಪಿತೃಲೋಕದಲ್ಲಿ ಇದ್ದ ಜೀವರು, ಪಿತೃಗಳು ಅಥವಾ ಪಿತೃಲೋಕದಲ್ಲಿ ಇದ್ದ ಜೀವರು ಅಂದ್ರೆ ಯಾರು ಅಪರೋಕ್ಷ ಜ್ಞಾನ ಮಾಡಿಕೊಂಡಾದ ಮೇಲೆ ಕೆಲಕಾಲ ಪಿತೃಲೋಕಗಳಲ್ಲಿ ವಾಸಿಸಿ ಅನಂತರದಲ್ಲಿ ವೈಕುಂಠವಾಸಿಗಳಾಗ್ತಾರೋ ಅವರಿಗೆ ಸ್ವಪ್ನದಲ್ಲಿ ನಮಗೆ ವಸ್ತುಗಳು ಹೇಗೆ ಕಾಣ್ತಾವೋ ಹಾಗೆ ಭಗವಂತ ಕಾಣ್ತಾನೆ. ಸ್ವಲ್ಪ ಮಸುಕಾಯಿತು, ಸ್ವಲ್ಪ ಮಸುಕಾಯಿತು. ಸ್ವಪ್ನದಲ್ಲಿ ಅಷ್ಟು ಸ್ಪಷ್ಟ ಇರೋದಿಲ್ಲ. ಎದ್ದ ಮೇಲೆ ಕನಸ್ನ್ಯಾಗ ಯಾರೋ ಒಬ್ರು ಬಂದಿದ್ರು, ಶಾಟಿ ಉಟ್ಕೊಂಡಂಗಿದ್ರು, ಸ್ವಾಮಿಗಳು ನೆನಪಾಗವಲ್ತಾಗ್ಯದ ಅಂತ ಇವ ತಲೆಗೆ ಒತ್ತೇ ಅದು ಸ್ವಿಚ್ ಆಫ್ ಆಗಿಬಿಟ್ಟದ್ರಿ. ಇನ್ನೇನ್ ಮಾಡಿದ್ರು ಆನ್ ಆಗಂಗಿಲ್ಲ. ಸ್ವಿಚ್ ಆಫ್ ಆದ್ಮೇಲೆ ಎಷ್ಟು ಒತ್ತಿದ್ರು ಏನಾರು ಆಗ್ಬೇಕಾಗಿದೆ ಅದು. ಆದ್ರೆ ಸ್ವಪ್ನದಲ್ಲಿ ಕಂಡ ವಸ್ತು ಇದೆಯಲ್ಲ, ಇದು ಅಷ್ಟು ಸ್ಪಷ್ಟ ಇರೋದಿಲ್ಲ. ಇದು ಯಾರಿಗೆ? ಪಿತೃಗಳಿಗೆ, ಪಿತೃದೇವತೆಗಳ ಲೋಕದಲ್ಲಿ ಇದ್ದವರಿಗೆ. ಇನ್ನು ಯಥಾಪ್ಸು ಪರೀವ ದೃಶ್ಯತೆ ತಥಾ ಗಂಧರ್ವಲೋಕೆ. ನದಿ ಒಳಗ ಯಾರು ಸಂಚಾರ ಮಾಡದೇ ಇದ್ದ ನದಿ ಇರ್ಲಿ, ಆ ಸ್ಥಳದಲ್ಲಿ ಹೋಗಿ ನದಿಯಲ್ಲಿ ನೀವು ನೋಡಿದ್ರಿ ಅಂದ್ರೆ ಕಲ್ಲು ಕೆಳಗಿದ್ದದ್ದು ಸ್ಪಷ್ಟ ಕಾಣಿಸ್ತದೆ. ನೀರಿನೊಳಗಿದ್ದ ವಸ್ತು ಎಷ್ಟು ಸ್ಪಷ್ಟ ಕಾಣಿಸ್ತಲ್ಲ ಹಾಗೆ ಗಂಧರ್ವ ಲೋಕದಲ್ಲಿ ಇದ್ದವರಿಗೆ ಸ್ಪಷ್ಟವಾಗಿ ಕಾಣ್ತದೆ. ಇಲ್ಲಿ ಪಿತೃದೇವತೆಗಳಿಗಿಂತಲೂ ಉತ್ತಮರಾದ ಗಂಧರ್ವರಿದ್ದಾರೆ. ಆ ಗಂಧರ್ವ ಲೋಕದಲ್ಲಿ ಇದ್ದವರಿಗೆ ಗಂಧರ್ವರಿಗೆ ಹೀಗೆ ಕಾಣುತ್ತದೆ. ಇನ್ನು ಬ್ರಹ್ಮಲೋಕದಲ್ಲಿ ಇದ್ದವರು ಹೆಂಗ? ಛಾಯಾ ತಪಯೋರಿವ. ನೆರಳು ಮತ್ತು ಬೆಳಕಿನ ಮಧ್ಯದಲ್ಲಿ ಇದ್ದಾಗ ವಸ್ತು ಎಷ್ಟು ಸ್ಪಷ್ಟವಾಗಿ ಕಾಣ್ತದೋ ಅಷ್ಟು ಸ್ಪಷ್ಟವಾಗಿ ಕಾಣ್ತಾನಂತೆ ಭಗವಂತ. ಯಾಕ? ಪೂರ್ಣ ನೆರಳಿನೊಳಗಿದ್ರೆ ವಸ್ತು ಕಾಣಿಸಂಗೇ ಇಲ್ಲ. ಕತ್ಲೆಯೊಳಗಿದ್ರೆ ಪೂರ್ಣ ಕಣ್ಣು ಕುಕ್ಕೋ ಬೆಳಕಿದ್ರೆ ಕಾಣಿಸೋದಿಲ್ಲ. ನೆರಳು ಬೆಳಕು ಎರಡೂ ಸಮ ಪ್ರಮಾಣದಲ್ಲಿ ಇದ್ರೆ ವಸ್ತು ಕಾಣ್ತಾವೆ. ಈಗ ಹೆಂಗ್ ನಮಗೆ ವಸ್ತು ಕಾಣ್ಲಿಕ್ಕೆ ತಿರ್ತಾವ ನೋಡ್ರಿ, ಹಿಂಗ ಕಾಣ್ತಾವ. ಅಂದಮೇಲೆ ಸಾಧನೆಯಲ್ಲಿ ಎಷ್ಟೆಷ್ಟು ಜನರಿಗೆ ಎಷ್ಟೆಷ್ಟು ರೀತಿಯಿಂದ ಕಾಣಿಸ್ತದ ಅಂತ ತಿಳಿದುಕೊಂಡು ಮತ್ತ ಯಮದೇವರು ಉಪದೇಶವನ್ನು ಮಾಡ್ತಾರೆ. ಕೆಳಗ ತಾತ್ಪರ್ಯ ಓದಿದಾಗ ಇನ್ನೂ ಸ್ಪಷ್ಟವಾಗ್ತದೆ. ಜೀವೇ ಸ್ಥಿತಸ್ತು ಭಗವಾನ್ ದೃಶ್ಯತೆ ಜ್ಞಾನ ದೃಷ್ಟಿವಿಹಿ. ಜೀವನಲ್ಲಿ, ಇಲ್ಲಿ ಆತ್ಮ ಶಬ್ದಕ್ಕೆ ಜೀವನಲ್ಲಿ ಎಂದಾರ, ನಮ್ಮ ಹೃದಯದಲ್ಲಿ ಇದ್ದ ಜೀವನಲ್ಲಿ ಭಗವಂತ ಕಾಣ್ತಾನ. ಜ್ಞಾನ ದೃಷ್ಟಿವಿಹಿ, ಅಪರೋಕ್ಷ ಜ್ಞಾನದ ದೃಷ್ಟಿಯಿಂದ. ಏನೋ ಏನದು ಸುಮ್ಮನೆ ನೋಡೋದಲ್ಲ. ಆದರ್ಶೇ ಮುಖವತ್ ಸಮ್ಯಕ್. ಮುಖವತ್ ಆದರ್ಶ ಅಂದ್ರೆ ಕನ್ನಡಿಯಲ್ಲಿ ಮುಖದಂತೆ. ನ ತಥಾ ಪಿತೃಲೋಕದಃ. ಪಿತೃಲೋಕದಲ್ಲಿ ಅಲ್ಲ, ಹಂಗ ಪಿತೃಲೋಕದಲ್ಲಿ ಕಾಣೋದಿಲ್ಲ. ನಮಗೆ ಕನ್ನಡಿಯಲ್ಲಿ ನಮ್ಮ ಮುಖವು ಹೇಗೆ ಕಾಣಿಸ್ತದೋ ಹಾಗೆ ಭಗವಂತನು ಇಲ್ಲಿ ಕಾಣಿಸ್ತಾನೆ. ಆದರೆ ಪಿತೃಲೋಕದಲ್ಲಿ ಅಷ್ಟು ಸ್ಪಷ್ಟ ಕಾಣಿಸುವುದಿಲ್ಲ. ತತಃ ಕಿಂಚಿತ್ ಸ್ಪಷ್ಟತೆಯ ಗಾಂಧರ್ವೇ ದೃಶ್ಯತೆ ಹರಿಹಿ. ಅದಕ್ಕಿಂತಲೂ ಸ್ವಲ್ಪ ಸ್ಪಷ್ಟ ಗಂಧರ್ವ ಲೋಕದಲ್ಲಿ ಭಗವಂತ ಕಾಣುತ್ತಾನೆ. ನಾತ್ಯ ತಪೇನ ಛಾಯಾಯಾಂ ಯಥೈವಾಹನಿ ದೃಶ್ಯತೆ. ಅತಿ ಬಿಸಿಲು, ಅತಿ ಕತ್ತಲೆ ಇಲ್ಲದೆ ಇರುವಂತಹ ಹಗಲಿನಲ್ಲಿ ಹೇಗೆ ನಮಗೆ ವಸ್ತು ಕಾಣಿಸ್ತದೋ ಸ್ಪಷ್ಟಂ ತಥಾ ಬ್ರಹ್ಮಲೋಕೆ ದೃಶ್ಯತೆ ಪುರುಷೋತ್ತಮ. ಹಾಗೆ ಭಗವಂತ ಸ್ಪಷ್ಟವಾಗಿ ಕಾಣ್ತಾನೆ ಬ್ರಹ್ಮಲೋಕದಲ್ಲಿ. ಇದೇನು ತಿಳಿಸ್ಬೇಕಾಯಿತು? ಅಪರೋಕ್ಷ ಜ್ಞಾನದಲ್ಲಿ ವಿವಿಧವಾದ ಅಪರೋಕ್ಷ ಜ್ಞಾನವಿದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಹೆಚ್ಚು ವಿಚಾರ ಮಾಡದೆ ನಾವೆಷ್ಟು ತಿಳ್ಕೊಳ್ಬಹುದು ಅಂದ್ರೆ ಬ್ರಹ್ಮಲೋಕ, ಗಂಧರ್ವಲೋಕ, ಪಿತೃಲೋಕ, ಮನುಷ್ಯ ಲೋಕಗಳು ಇಲ್ಲಿ ಇದ್ದವರಿಗೆ ಅಲ್ಲಲ್ಲಿನ ವಸ್ತುಗಳು ಹೇಗೆ ಕಾಣ್ತವೆ ಅನ್ನೋದನ್ನು ಒಂದು ದೃಷ್ಟಾಂತ ಕೊಟ್ಟು, ಕನ್ನಡಿಯಲ್ಲಿ, ಸ್ವಪ್ನದಲ್ಲಿ, ನೀರಿನಲ್ಲಿ ಸಮ ಪ್ರಮಾಣದ ಬೆಳಕು ಕತ್ತಲೆಗಳಿದ್ದಾಗ ಕಾಣುವಂತಹ ವಸ್ತುವಿನಂತೆ ಭಗವಂತನ ಅಪರೋಕ್ಷವಾಗ್ತದೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿಗೆ 5ನೇ ಮಂತ್ರದ ಅರ್ಥ ಮತ್ತು ಭಾಷ್ಯ ಮುಗಿತು. ಇನ್ನು 6, 7, 8 ಈ ಮಂತ್ರದಲ್ಲಿ ಈಗಾಗಲೇ ನಮಗೆ ಹಿಂದೆ ಬಂದಿರುವಂತಹ ವಿಷಯವನ್ನೇ ಮತ್ತೊಂದು ಬಾರಿ ಹೇಳಿಕೊಟ್ಟಿದ್ದಾರೆ.
ಇಂದ್ರಿಯಗಳ ಬಗ್ಗೆ ಹಿಂದೆ ಬಂದಿದೆ. ಏನು? ಇಂದ್ರಿಯಗಳ ತಾರತಮ್ಯ. ತಾರತಮ್ಯದಲ್ಲಿ ಕೆಳಗಿನ ಇಂದ್ರಿಯ ದೇವತೆ, ಮೇಲಿನ ಇಂದ್ರಿಯ ದೇವತೆ, ಅದರ ಮೇಲಿನ ಇಂದ್ರಿಯ ದೇವತೆ ಅಂತ ಏನು ಬಂದಿದೆಯಲ್ಲ, ಅದನ್ನೇ ಪುನರುಚ್ಚಾರಣೆಯನ್ನು ಮಾಡುತ್ತಾರೆ ಈ 6, 7, 8ನೇ ಮಂತ್ರದಲ್ಲಿ. ಅಲ್ರಿ ಆಚಾರ್ಯ, ಯಮದೇವರಿಗೆ ಹೇಳಲಿಕ್ಕೆ ಸಬ್ಜೆಕ್ಟ್ ಇಲ್ಲ ಅಂದ್ರೆ ಬೇಕಾದ್ರೆ ಅದನ್ನ ಇನ್ನೊಮ್ಮೆ ಹೇಳಿ. ನಾವು ಓದ್ಲಿಕ್ಕೆ ಕೂತವ್ರು ನಮಗೆ ಬೇರೆ ಸಬ್ಜೆಕ್ಟ್ ಬೇಕೋ ಬೇಡ ಹೇಳೋಣ ಅಂತ, ಸಾಕಷ್ಟು ಓದ್ಲಿಕ್ಕೆ. ಮತ್ತೆ ಯಾಕೆ ಹೇಳ್ತಾರ ಅಂತಂದ್ರೆ, ಇದಕ್ಕೆ ಏನ್ ಕರೆದಾರ ಅಂದ್ರ ಅಭ್ಯಾಸ ಅಂತ ಕರೀತಾರೆ. ಏನು? ಏಕ ವಿಷಯಕ ಅಸಕೃದಾವೃತ್ತಿ ಅಭ್ಯಾಸ ಅಂತ ಕರೀತಾರೆ. ತತ್ವ ಸಮನ್ವಯಾತ್ ಎಂಬುವಂತಹ ಸೂತ್ರದಲ್ಲಿ ಸಮನ್ವಯವನ್ನ ಮಾಡುವಾಗ ಒಂದು ವಿಷಯವನ್ನು ಭಗವಂತನಲ್ಲಿ ಸಮನ್ವಯ ಮಾಡ್ತಾ ಇರುವಾಗ ಏನ್ ನೆನಪಿಟ್ಟುಕೊಳ್ಬೇಕು ಅಂದ್ರೆ, ಉಪಕ್ರಮ ಉಪಸಂಹಾರೋ ಅಭ್ಯಾಸ ಪೂರ್ವತಾ ಫಲಂ ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ. ಆಯಾ ಭಾಗದ ತಾತ್ಪರ್ಯವು ಏನನ್ನ ಹೇಳ್ತದೆ, ಎಲ್ಲಿದೆ ಅಂತ ತಿಳಿಸ್ಬೇಕಾದ್ರೆ ಉಪಕ್ರಮ ಉಪಸಂಹಾರವನ್ನು ನೋಡ್ಬೇಕು, ಅಭ್ಯಾಸವನ್ನ ನೋಡ್ಬೇಕು ಅಂತ ಹೇಳ್ತಾರೆ. ಅಭ್ಯಾಸ ಅಂದ್ರೆ ಏಕ ಪ್ರಕಾರಕ ಅಸಕೃದುಕ್ತಿ, ಒಂದೇ ರೀತಿಯ ವಿಷಯವನ್ನ ಮತ್ತೆ ಮತ್ತೆ ಹೇಳುವಿಕೆ. ಉದಾಹರಣೆಗೆ ಇಂದ್ರಿಯಗಳ ಬಗ್ಗೆ ಏನ್ ಹೇಳಿದ್ದಾರೆ, ಆ ಇಂದ್ರಿಯಗಳ ಬಗ್ಗೆನೆ ಮತ್ತೊಂದು ಬಾರಿಗೆ ಹೇಳ್ತಾ ಇದರಿಂದ ಇದಕ್ಕೆ ನಾವೇನ್ ಕರೆದಿದ್ದೀವಿ ಈಗ? ಅಭ್ಯಾಸವೆಂದು ಕರೆಯುತ್ತೇವೆ. ಸರಿ, ತಗೊಳ್ರಿ. ಈ ಅಭ್ಯಾಸವು ಭಗವಂತನ ಸರ್ವೋತ್ತಮತ್ವದ ನಿರ್ಣಯವನ್ನ ಮಾಡಲಿಕ್ಕೆ ಸಹಕಾರಿಯಾಗುತ್ತದೆ. ಇಂದ್ರಿಯಾಣಾಂ ಪೃಥಗ್ ಭಾವಂ ಉದಯಾಸ್ತಮಯೋಚಯತ್ ಪೃಥಗುತ್ಪದ್ಯಮಾನಾನಾಂ ಮತ್ವಾಧೀರೋ ನ ಶೋಚತಿ. ಇಂದ್ರಿಯಗಳ ಪೃಥಕ್ ಭಾವ ಅಂದ್ರೆ ತಾರತಮ್ಯ ಅಂತ ಅರ್ಥ. ಇಂದ್ರಿಯಗಳ ತಾರತಮ್ಯವು ಉದಯಾಸ್ತಮಯೋಚಯತ, ಹುಟ್ಟುವಿಕೆ ಹಾಗೂ ಲಯಗೊಳ್ಳುವಿಕೆ. ಇಂದ್ರಿಯಗಳು ಯಾರಿಂದ ಹುಡುತ್ತಾವ? ಇಂದ್ರಿಯಗಳು ಯಾರಲ್ಲಿ ಲಯಗೊಳ್ಳುತ್ತಾವ? ಇಂದ್ರಿಯಗಳ ತಾರತಮ್ಯವೇನು? ಇದೆಲ್ಲವನ್ನು ಪೃಥಗ್ ಉತ್ಪದ್ಯಮಾನಾನಾಂ, ಪ್ರತಿಯೊಂದು ಇಂದ್ರಿಯವೂ ಕೂಡ ಏನಾಗ್ತದೆ ಅಂದ್ರೆ ಭಿನ್ನ ಭಿನ್ನವಾದ ಜ್ಞಾನವನ್ನ ಮಾಡಿಕೊಡ್ತದೆ. ನೆನ್ಪಿಟ್ಟುಕೊಳ್ರಿ, ಇಲ್ಲಿ ಪೃಥಕ್ ಅನ್ನೋ ಶಬ್ದಕ್ಕ ಭಿನ್ನ ಅಂತ ಅರ್ಥ, ಮೇಲೆ ಪೃಥಕ್ ಭಾವ ಅನ್ನೋ ಶಬ್ದಕ್ಕ ತಾರತಮ್ಯ ಅಂತ ಅರ್ಥ, ಕೆಳಗೆ ಪೃಥಕ್ ಅನ್ನೋ ಶಬ್ದಕ್ಕೆ ಭಿನ್ನ ವಿಲಕ್ಷಣ ಅಂತ ಅರ್ಥ. ಅಂಡರ್ಸ್ಟುಡ್ಡ? ಮುಂದೆ ಹೋಗ್ಲಾ? ಎಲ್ಲ ಇಂದ್ರಿಯಗಳು ಯಾವ ಭಗವಂತನಿಂದ ಹುಟ್ಟಿವೆಯೋ, ಯಾವ ಭಗವಂತನ ಲಯಗೊಳ್ಳುತ್ತವೆಯೋ, ಇಂದ್ರಿಯಗಳ ತಾರತಮ್ಯವೇನು, ಇಂದ್ರಿಯಗಳು ಮಾಡಿಕೊಡುವ ಜ್ಞಾನ ಇದು ವಿಲಕ್ಷಣವಾಗಿದೆ. ಇಂತಹ ಇಂದ್ರಿಯಗಳಿಗೆ ನಿಯಾಮಕ ಅವನು ಅಂತ ತಿಳಿಯುವುದು ನಮಗೆ ಉಪಯುಕ್ತವಾದ ಮಾಹಿತಿ. ಇಷ್ಟು ಈ ಮಂತ್ರದ ಅರ್ಥ. ಇಂದ್ರಿಯಾಣಾಂ ಪೃಥಕ್ ಭಾವಂ, ಮಂತ್ರಾರ್ಥದಲ್ಲಿ ಶಬ್ದಾರ್ಥ ಹೇಳಿದ್ದೀನಿ. ಇಂದ್ರಿಯಗಳ ತಾರತಮ್ಯವನ್ನು ಉದಯಾಸ್ತಮಯೋಚಯತ, ಹುಟ್ಟು ಹಾಗೂ ಲಯಗಳನ್ನು, ಪೃಥಗ್ ಉತ್ಪದ್ಯಮಾನಾನಾಂ, ವಿಲಕ್ಷಣವಾದ ಜ್ಞಾನವನ್ನು ಹುಟ್ಟಿಸ್ತಾವ, ಮತ್ವಾ ತಿಳಿದವನು ಧೀರ ಜ್ಞಾನಿಯು ನ ಶೋಚತಿ, ದುಃಖ ಪಡುವುದಿಲ್ಲ. ಸರಿ. ಇಂದ್ರಿಯೇಭ್ಯ ಪರಂ ಮನಃ ಮನಸ ಸತ್ವಮುತ್ತಮಂ ಸತ್ವಾದಪಿ ಮಹಾನಾತ್ಮ ಮಹತೋ ವ್ಯಕ್ತಮುತ್ತಮಂ ಅವ್ಯಕ್ತಾತ್ತು ಪರೋ ಪುರುಷಃ ವ್ಯಾಪಕೋ ಲಿಂಗ ಏವ ಚ ತಂ ಜ್ಞಾತ್ವಾ ಮುಚ್ಯತೆ ಜಂತುರಮೃತತ್ವಂಚ ಗಚ್ಚತಿ. ಇಲ್ಲೇನು ವಿವರಣೆ ಮಾಡಬೇಕಾಗಿದ್ದಿಲ್ಲ, ಇದು ಗೊತ್ತದ ನಮಗೆ. ಇಂದ್ರಿಯ ಪರೇ ಪರಾಖ್ಯರ್ಥ ಅರ್ಥೇಭ್ಯಶ್ಚ ಮನಃ ಮನಃ ಅನ್ನೋದೇ ಇದೆ. ಇಂದ್ರಿಯೇಭ್ಯ ಪರಂ ಮನಃ, ಇಂದ್ರಿಯಗಳಿಗಿಂತಲೂ ಮನಸ್ಸು ಉತ್ತಮ. ಮನಸಃ ಸತ್ವಮುತ್ತಮ, ಮನಸ್ಸಿಗಿಂತಲೂ ಸತ್ವ. ಸತ್ವ ಅಂದ್ರೆ ಸತ್ವಾಭಿಮಾನಿಯಾದ ಭಾರತೀ ಸರಸ್ವತಿಯು. ಸತ್ವಾನಪಿ ಮಹಾನಾತ್ಮ, ಆ ಸತ್ವಕ್ಕಿಂತಲೂ ಮಹಾನ್ ಎನಿಸಿಕೊಂಡಿರುವಂಥವರು ಬ್ರಹ್ಮದೇವರು. ಮಹತಃ ಅವ್ಯಕ್ತಂ ಉತ್ತಮಂ, ಮಹತ್ತತ್ವಾಭಿಮಾನಿಗಳಿಗಿಂತ ಅಹಂಕಾರ ತತ್ವಾಭಿಮಾನಿಗಳಾದ ಬ್ರಹ್ಮದೇವರು ಉತ್ತಮರು. ಮಹತೋ ಅವ್ಯಕ್ತಂ ಉತ್ತಮಂ, ಸಾರಿ, ಮಹತ್ತತ್ವಕ್ಕಿಂತ ಅವ್ಯಕ್ತ ತತ್ವ ಮಹಾಲಕ್ಷ್ಮಿ. ಅವ್ಯಕ್ತಾತ್ತು ಪರಹ, ಅವ್ಯಕ್ತ ತತ್ವಕ್ಕಿಂತಲೂ ಪರನಾದವನು ಪುರುಷಃ ಪರಮಾತ್ಮ. ಏನಾಗ್ಯಾನವ? ವ್ಯಾಪಕಃ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅಲಿಂಗಃ ಅಂದ್ರೆ ಲಿಂಗ ಶರೀರ ರಹಿತ ಅಂತ ಒಂದರ್ಥ. ವ್ಯಾಪಕ ಅನ್ನೋ ಶಬ್ದಕ್ಕೆ ಅಪರಿಚ್ಛಿನ್ನ ವ್ಯಾಪ್ತ ಅಂತ ಅರ್ಥ. ಅಲಿಂಗ ಅನ್ನೋ ಶಬ್ದಕ್ಕೆ ಪ್ರಾಕೃತವಾದ ಭೌತಿಕವಾದ ದೇಹ ಇಲ್ಲದೆ ಇರುವನು ಅಂತ ರಾಯರು ಬರೆದಿದ್ದಾರೆ. ಅಲಿಂಗ ಏವಚ ತಂ ಜ್ಞಾತ್ವಾ ಮುಚ್ಚತೆ ಜಂತು, ಅವನನ್ನ ತಿಳಿದು, ಈ ಜಂತು ಅಂದ್ರೆ ಜೀವ ಅಂತ ಅರ್ಥ. ನಮಗೆ ಜಂತು ಅಂತ ಕರಿತಿರ್ತಾರೆ. ಪ್ರಾಣಿ ತುಚೇತನೋ ಜಂತು ಅಂತದ, ಜಂತು ಅಂತ. ಯಾರು ಜಮ್ ಆಗಿ ತಗೊಳ್ತಿರ್ತಾರ ನೋಡ್ರಿ, ಅವ್ರನ್ನ ಜಂತು ಅಂತ ಕರೆದಾರ. ತಂ ಜ್ಞಾತ್ವಾ ಮುಚ್ಚತೆ ಜಂತು. ಒಮ್ಮೆ ಕುತ್ಕೊಂಡ್ರು ಅಂದ್ರೆ ಜಮಾಯಿಸ್ತಾರ ಅಂತ ಹೇಳ್ತಾರಲ್ಲ, ಹಂಗ ಜಂತು ಅಂತ ಅರ್ಥ. ಅಮೃತತ್ತಂಚ ಗಚ್ಚತಿ. ಸರಿ, ಇನ್ನ ತೆಳಗ ತಾತ್ಪರ್ಯ ತಗೊಳ್ರಿ. ಪುನಃ ಇಂದ್ರಿಯಭ್ಯ ಪರಂ ಮನಃ ಇತ್ಯಾದಿ, ಅದನ್ನ ಆಚಾರ ಸ್ಪಷ್ಟ ಮಾಡ್ತಾರ. ಪುನಃ ಮತ್ತೊಂದು ಬಾರಿ
ಇಂದ್ರಿಯೇಭ್ಯ ಪರಂ ಮನಃ ಇತ್ಯಾದಿ ದೇವತಾನಾಂ ತಾರತಮ್ಯ ಜ್ಞಾನಪೂರ್ವಕಂ. ಇದೇ ದೇವತೆಗಳ ತಾರತಮ್ಯ ಜ್ಞಾನಪೂರ್ವಕವಾಗಿ ಭಗವತಃ ಸರ್ವೋತ್ತಮತ್ವ ಜ್ಞಾನೇ ಏವ, ಭಗವಂತನ ಸರ್ವೋತ್ತಮತ್ವ ಜ್ಞಾನವನ್ನ ಮಾಡಿಸಿಕೊಡಬೇಕು ಎಂದೇ ಸರ್ವವಾಕ್ಯಾನ ಮಹಾ ತಾತ್ಪರ್ಯಮಿತಿ ಜ್ಞಾಪಯಿತುಂ, ಎಲ್ಲ ವಾಕ್ಯಗಳ ಮಹಾ ತಾತ್ಪರ್ಯವಿದೆ ಎಂದು ತಿಳಿಲಿಕ್ಕೆ. ಅರ್ಥ ಆಗಿದೆ, ನಾ ಹೇಳ್ಬಿಟ್ಟಿನಿ ಮೊದಲ ವಿಷಯವನ್ನ. ಎಲ್ಲಾ ವಾಕ್ಯಗಳ ಮಹಾ ತಾತ್ಪರ್ಯ ಏನು? ಭಗವಂತನ ಸರ್ವೋತ್ತಮತ್ವ ಹೇಳಬೇಕು. ಭಗವಂತನ ಸರ್ವೋತ್ತಮತ್ವವನ್ನು ಹೆಂಗೆ ಹೇಳಬೇಕು? ತಾರತಮ್ಯ ಪೂರ್ವಕವಾಗಿ ಸರ್ವೋತ್ತಮತ್ವವನ್ನು ಹೇಳಬೇಕು. ಅರ್ಥ ಆಯ್ತಾ ಏನಂತ ಹೇಳಿದ್ದು? ನೋಡ್ರಿ, ಒಂದು ನೆನಪಾತು ಅಂತ ಹೇಳ್ಬಿಡ್ತೀನಿ. ಆಕ್ಚುಲಿ ನನಗೆ ಇನ್ನೊಂದು ಮಂತ್ರದ ಅರ್ಥ ಹೇಳ್ಬೇಕಾಗ್ಯದ, ಅದನ್ನ ಸ್ವಲ್ಪ ಲೈಟ್ ಆಗಿ ತಗೊಂಡು ಇದನ್ನ ಸ್ಟ್ರಾಂಗ್ ಆಗಿ ತಗೊಂಡ್ಬಿಡ್ತೀನಿ. ಯಾಕೆ ತಾರತಮ್ಯ ಪೂರ್ವಕವಾಗಿ ಭಗವಂತನ ಸರ್ವೋತ್ತಮತ್ವವನ್ನು ಹೇಳಬೇಕು ಅಂದ್ರೆ, ಶ್ರೀನಿವಾಸ್, ಐ ಥಿಂಕ್ ನಾ ಏನ್ ವಿಚಾರ ಮಾಡ್ತೀನಿ ಅಂದ್ರೆ ಹಿಂಗ್ ವಿಚಾರ ಮಾಡ್ತೀನಿ. ಹಿಂಗ್ ಹೇಳದೆ ಹೋಗಿದ್ರೆ ಏನಾಗಿತ್ತು? ಆನಂದ್ ಅವ್ರು ಒಂದ್ ಸೆಕೆಂಡ್ ಆ ಕಡೆ ಲಕ್ಷ ಹೋಗೋಣ ಅಂತ. ಏನು ಅಂತ, ಪಾಂಡವಾನಾಂ ಧನಂಜಯ ಅಂತಂದ ಕೃಷ್ಣ ಅರ್ಜುನ ಗೀತೆಯಲ್ಲಿ. ಏನಂತ ಹೇಳ್ದ ಆನಂದ್ ಅವರು? ಏನಂತ ಹೇಳ್ದ ಕೃಷ್ಣ? ನನ್ನ ವಿಭೂತಿ ರೂಪ ಎಲ್ಲಿದೆ ಅಂತ ಕೇಳಿದ್ರೆ ಪಾಂಡವರಲ್ಲಿ ಅರ್ಜುನನಲ್ಲಿ ಇದೆ ಅಂತ ಹೇಳಿದ್ರು. ಅರ್ಜುನಲ್ಲಿ ಇದೆ ಅಂತ. ಆಗೊಂದು ಪ್ರಶ್ನೆ ಬರ್ತದೆ, ಹಾಗಾದ್ರೆ ಅರ್ಜುನನಿಗಿಂತಲೂ ಉತ್ತಮರಾಗಿರುವಂತಹ ಭೀಮಸೇನ ದೇವರಲ್ಲಿ ಇಲ್ವೋ ವಿಭೂತಿ ರೂಪ ಭಗವಂತನದ್ದು? ಆಯುಧಾನಾಂ ಅಹಂ ವಜ್ರ ಅಂತ ಹೇಳಿದ. ನಾನು ಆಯುಧಗಳಲ್ಲಿ ವಜ್ರಾಯುಧದಲ್ಲಿದ್ದೇನೆ, ಹಂಗಾರೆ ಚಕ್ರ ಆಯುಧ ಕಡಿಮೆಯೋ ಅಂತ ಪ್ರಶ್ನೆ ಬರ್ತದೆ. ಅವಾಗ ನೀವೇನ್ ಫುಲ್ಫಿಲ್ ಮಾಡ್ಕೋತ ಹೋಗ್ಬೇಕು? ಏನ್ ಬಿಟ್ಟ ಸ್ಥಳ ತುಂಬಬೇಕು ಅಂದ್ರೆ, ಪಾಂಡವರಲ್ಲಿ ಭೀಮನನ್ನ ಬಿಟ್ಟ ಮೇಲೆ ಯಾರಲ್ಲಿ ವಿಭೂತಿ ರೂಪದಿಂದ ಇದ್ದಾನೆ? ಅರ್ಜುನಲ್ಲಿ ಇದ್ದಾನೆ. ಆಯುಧಗಳಲ್ಲಿ ಚಕ್ರದಲ್ಲಿ ಬಿಟ್ಟ ಮೇಲೆ ಇನ್ಯಾರಲ್ಲಿ ಇದ್ದಾನೆ ಅಂದ್ರೆ ವಜ್ರದಲ್ಲಿ ಅಂತ. ಈಗ ನೀವು ತಾರತಮ್ಯ ಹೇಳಿಲ್ಲ ಅಂತ ಇಟ್ಟುಕೊಳ್ರಿ. ಭಗವಂತ ಉತ್ತಮ ಅಂದ್ರಿ, ಯಾರಿಗಿಂತ ಉತ್ತಮ? ಇಂದ್ರದೇವರಿಗಿಂತ ಉತ್ತಮನೋ, ಇನ್ನು ರುದ್ರದೇವರಿಗಿಂತ ಉತ್ತಮನೋ ಅಂತ ಪ್ರಶ್ನೆ ಬರ್ತದೆ. ಅಲ್ಲಿ ಹೆಂಗ್ ಬಂತಲ್ಲ ಹಂಗ್ ಬರ್ತದೆ. ಅದಕ್ಕೆ ನಾವೇನ್ ಕ್ಲಾರಿಫಿಕೇಶನ್ ಕೊಟ್ಬಿಡೋದು ಅಂದ್ರೆ, ಎಲ್ಲಾ ದೇವತೆಗಳನ್ನ ಹೇಳಿ ಇವರೆಲ್ಲರಿಗಿಂತ ಉತ್ತಮ ಅಂತ ಹೇಳ್ಬಿಟ್ರೆ ಅವಾಗ ಯಾರಿಗಿಂತ ಉತ್ತಮ ಅನ್ನೋ ಪ್ರಶ್ನೆಗೆ ಅವಕಾಶ ಇರುವುದಿಲ್ಲ. ಎಲ್ಲಿ ಹಂಗ ಪಾಂಡವಾನಾಂ ಧನಂಜಯ ಆಯುಧಾನಾಂ ಅಹಂ ವಜ್ರಹ ಅಂತ ಹೇಳೋಲ್ಲಿ ಹೆಂಗಿತ್ತೋ ಹಂಗಿಲ್ಲಿ ಬರುವುದಿಲ್ಲ. ಆದ್ದಕ್ಕಾಗಿ ಎಲ್ಲ ಕಡೆಗೂ ತಾರತಮ್ಯವನ್ನ ಹೇಳುವಂತಹ ಸಂಪ್ರದಾಯ ಇಟ್ಟುಕೊಂಡಾರ. ಹೇಳಿತಾ ಶ್ರೀನಿವಾಸ್ ಸರಾಫ್ ಅವರು? ಯಾಕ ತಾರತಮ್ಯದ ವಿಷಯ ಮಹತ್ವದ ಅಂದ್ರೆ, ಇಲ್ಲದೆ ಇದ್ರೆ ಅವ್ರನ್ನ ಬಿಟ್ಟು ಇವ್ರು ಯಾರು? ಕಣ್ಣ ಮುಚ್ಚೆ ಕಾಡೆ ಗೋಡೆ ಉದ್ದಿನ ಮುಟ್ಟೆ ಉರುಳೆ ಹೋಯ್ತು ಅಂತ ಹಿಂಗೆಲ್ಲ ಆಟ ಆಡ್ಕೊತ್ ಕೊಡ್ಬೇಕಾಗ್ತದೆ. ಆ ಕಣ್ಣೆ ಮುಚ್ಚೆ ಕಾಡೆ ಗೋಡೆ ಅವ್ರು ಬಿಟ್ಟು ಇವ್ರು ಯಾರು ಹೋಯ್ತು ಬೇಡ ನಮಗ. ಇನ್ನ 43ನೇ ಪೇಜಿನ ಮೇಲಿನ ಮೊದಲನೇ ಸಾಲು, ತಾರತಮ್ಯ ಪರಿಜ್ಞಾನ ಪೂರ್ವಕಂ ಸರ್ವತೋ ಹರೇಃ ಆಧಿಕ್ಯೆ ಸರ್ವವಾಕ್ಯಾನಾಂ ತಾತ್ಪರ್ಯಂ ಮಹದಿಶ್ಯತೆ ಇತಿ ಚ. ತಾರತಮ್ಯ ಪರಿಜ್ಞಾನ ಪೂರ್ವಕವಾಗಿ ಸರ್ವತೋ ಹರೇಃ ಆಧಿಕ್ಯಂ, ಭಗವಂತ ಎಲ್ಲರಿಗಿಂತಲೂ ಉತ್ತಮನಿದ್ದಾನೆ ಅಂತ ಹೇಳಬೇಕಾಗಿದೆ. ನೋಡ್ರಿ ಶಬ್ದ ಆಚಾರದು, ತಾರತಮ್ಯ ಪರಿಜ್ಞಾನ ಪೂರ್ವಕವಾಗಿ. ಇಂದ್ರಿಯಾಭಿಮಾನಿಗಳಿಗಿಂತಲೂ ಅರ್ಥಾಭಿಮಾನಿಗಳು, ಅರ್ಥಾಭಿಮಾನಿಗಳಿಗಿಂತಲೂ ಮನೋಭಿಮಾನಿಗಳು, ಮನೋಭಿಮಾನಿಗಳಿಗಿಂತಲೂ ಬುದ್ಧಿಭಿಮಾನಿಗಳು ಅಂತ ಹೀಗೆ ತಾರತಮ್ಯ ಪರಿಜ್ಞಾನ ಪೂರ್ವಕವಾಗಿ ಸರ್ವತೋ ಹರೇಃ ಆಧಿಕ್ಯೆ, ಎಲ್ಲರಿಗಿಂತ ಭಗವಂತ ಉತ್ತಮ ಅಂತ ಅನ್ನುವುದರಲ್ಲಿ ಸರ್ವವಾಕ್ಯಾನಾಂ ತಾತ್ಪರ್ಯಂ, ಮಹಾನ್ ತಾತ್ಪರ್ಯ ಇದೆ ಅಂತ ತಿಳಿದುಕೊಳ್ಳಬೇಕು. ಸರಿ, 9ನೇ ಮಂತ್ರ, ಇವತ್ತಿನ ಬೆಳಗಿನ ಸೆಷನ್, ಮಾರ್ನಿಂಗ್ ಸೆಷನ್ ಲಾಸ್ಟ್ ಸೆಂಟೆನ್ಸು. ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚಿದೈನಂ ಹೃದಾ ಮನೀಷಾ ಮನಸಾಭಿಕ್ಲುಪ್ತೋ ಯಯೇನಂ ವಿದುರಮೃತಾಸ್ತೆ ಭವಂತಿ. ಏನ್ ಹೇಳ್ಬೇಕಾಗಿದೆ? ಅಪರೋಕ್ಷ ಜ್ಞಾನವು ಹೇಗೆ ಆಗುತ್ತದೆ ಅನ್ನೋದನ್ನು ಹೇಳ್ತಾರೆ ಈ ವಿಷಯದಲ್ಲಿ. ಇದು ಬಹಳ ಇಂಪಾರ್ಟೆಂಟ್ ಆದ ಮಂತ್ರ. ನೋಡ್ರಿ, ಇಲ್ಲಿ ಎರಡು ವಿಷಯ ಅದ. ಏನ್ ಎರಡು ವಿಷಯ ಅದ ಅಂದ್ರೆ, ಭಗವಂತನ ಅವತಾರ ರೂಪಗಳ ದರ್ಶನ ಬಂದು, ಭಗವಂತನ ಅವತಾರ ರೂಪಗಳ ದರ್ಶನ ಬಂದು, ಅಂತರ್ಯಾಮಿ ಭಗವದ್ ರೂಪ ದರ್ಶನ ಬಂದು. ವಿಷಯ ಹೇಳಿರ್ತೀನಿ ಮೊದಲು. ಭಗವಂತನ ಮತ್ಸ್ಯಕೂರ್ಮಾದಿ ಅವತಾರಗಳು, ರಾಮಕೃಷ್ಣ ಆದಿ ಅವತಾರಗಳವ. ಈಗ ರಾಮಾವತಾರದ ಕಾಲದಲ್ಲಿ ಕೋಟಿ ಜನ ರಾಮಾವತಾರ ಕಾಲದಲ್ಲಿ ಇದ್ದವರು, ಅನೇಕ ಜನ ರಾಮನ್ ನೋಡಿದ್ದಾರೆ. ಅನೇಕ ಅಂದ್ರೆ ಅನೇಕ ಜನ ನೋಡಿದ್ದಾರೆ. ಭಗವಂತನ ದರ್ಶನವು ಮೋಕ್ಷಕ್ಕೆ ಕಾರಣವೆನಿಸುವುದಾದರೆ ಅದೇನು ರಾಮಕೃಷ್ಣಾದಿ ರೂಪಗಳನ್ನ ಕಂಡವರಿದ್ದಾರಲ್ಲ ಅವರೆಲ್ಲರಿಗೂ ಮೋಕ್ಷ ಉಂಟಾ? ಯಾಕಂದ್ರೆ ನೀವೇನ್ ಹೇಳಿದ್ದೀರಿ? ಭಗವಂತನ ಸಾಕ್ಷಾತ್ಕಾರ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ, ಅವತಾರ ರೂಪಗಳ ದರ್ಶನವು
ಕೇವಲ ಅವತಾರ ರೂಪಗಳು ಎಂದು ಕಂಡಾಗ ಆಗುವುದಿಲ್ಲ. ಅದಕ್ಕೊಂದು ಬೇರೆ ವ್ಯವಸ್ಥೆ ಇದೆ. ನಮಗೆ ಮೋಕ್ಷವಾಗಬೇಕಾಗಿದ್ರೆ ಹೃದಯದಲ್ಲಿ ಇದ್ದ ಭಗವಂತನನ್ನೇ ಮನಸ್ಸಿನಿಂದ ಕಂಡಾಗಲೇ ಆಗುವ ಅಪರೋಕ್ಷವು ಸಾಕ್ಷಾತ್ಕಾರವು ಮೋಕ್ಷಕ್ಕೆ ಕಾರಣ ಅಲ್ಲ, ಉಳಿದದ್ದಲ್ಲ. ಬರಿಗಣ್ಣಿನಿಂದ ನೋಡಿದರೆ ನೀವು ಆ ರೂಪಗಳಿಂದ ಅದೇನು ರಾಮಕೃಷ್ಣಾದಿ ರೂಪಗಳನ್ನು ನೋಡ್ತೀರಿ, ಇದು ಯಾವುದು ನಿಮ್ಮ ಪ್ರಯೋಜನಕ್ಕೆ ಬರುವುದು. ಮತ್ ಹಂಗಾರೆ ಹೆಂಗ ಅಂದ್ರೆ ಅದರೆಲ್ಲ ವಿವರಣೆ ಉಂಟು. ಆ ರೂಪದ ದರ್ಶನಕ್ಕೂ ಮೋಕ್ಷ ಅದ ಅಂತ ಒಪ್ಪಗೋತೀವಿ. ಹೆಂಗ ಅಂತ ಸಾಕಷ್ಟು ವಿಚಾರವನ್ನ ವೇದೇಶ ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಮಾಡ್ತಾರೆ. ಅದನ್ನ ಮಧ್ಯಾಹ್ನದಲ್ಲಿ ಹೇಳ್ತೀನಿ. ಅಸ್ಯ ರೂಪಂ ನ ಸಂದೃಶೇ ತಿಷ್ಠತಿ. ಈ ಭಗವಂತನ ಅಂತರ್ಯಾಮಿಯಾದ ರೂಪಗಳೇನಿದೆಯಲ್ಲ ಅದು ಸರಿಯಾದ ದರ್ಶನವಾಗುವುದಿಲ್ಲ, ಕಣ್ಣಿನಿಂದ ನಮಗೆ ದರ್ಶನವಾಗುವುದಿಲ್ಲ. ನಚಕ್ಷುಷ ಪಶ್ಯತಿ ಕಶ್ಚಿದೇನಂ. ಕಣ್ಣಿನಿಂದ ಯಾರೂ ಈ ಭಗವಂತನನ್ನ ಕಾಣುವುದಿಲ್ಲ. ಅಂದ್ರೆ ಹೊರಗಿನ ಇಂದ್ರಿಯದಿಂದ ನಾವೇನು ಭಗವಂತನನ್ನ ಕಾಣ್ತೀವಿ, ಇದು ಮೋಕ್ಷಕ್ಕೆ ಉಪಯೋಗಿಯಾದ ಜ್ಞಾನ ಅಲ್ಲ. ನ ಸಂದೃಶೇ ತಿಷ್ಠತಿ ರೂಪಂ ಅಸ್ಯ. ಮತ್ಸ್ಯಕೂರ್ಮಾದ್ಯವತಾರಗಳಿಂದ ಅತಿರಿಕ್ತವಾದ ಅಂತರ್ಯಾಮಿಯಾದ ಭಗವಂತನ ರೂಪವು ಅದು ನಮ್ಮ ಕಣ್ಣಿಗೆ ಕಾಣುವಂತಹದ್ದಲ್ಲ. ಮತ್ತೆ ಹೃದಾ ಮನೀಷಾ ಮನಸಾಭಿಕೃಪ್ತೋ ಯಯೇನಂ ವಿದುರಮೃತಾಸ್ತೆ ಭವಂತಿ. ಶಾಸ್ತ್ರದ ವೇದಗಳ ಪುರಾಣಗಳ ಶ್ರವಣದಿಂದ ಸಹಕೃತವಾದ ಮನಸ್ಸು, ಭಕ್ತಿ ತುಂಬಿದ ಮನಸ್ಸು, ವೈರಾಗ್ಯದಿಂದ ತುಂಬಿದ ಮನಸ್ಸು, ಅದರ ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಏನದ ಅದು ಮುಟ್ಟಿದಾಗ ಆಗ ಮನಸ್ಸಿಗೇನು ಸಾಕ್ಷಾತ್ಕಾರ ಆಗ್ತದಲ್ಲ, ಅದು ನಿಜವಾದ ಅಪರೋಕ್ಷ ಜ್ಞಾನ. ಯಯೇನಂ ವಿದುಹು. ಯಾರು ಹೀಗೆ ಮನಸ್ಸಿನಿಂದ ಭಗವಂತನ ಕಾಣ್ತಾರೋ ಅಮೃತಾಸ್ತೆ ಭವಂತಿ, ಅವರು ಮುಕ್ತರಾಗುತ್ತಾರೆ. ಅಲ್ಲಿಯವರೆಗೆ ಮುಕ್ತರಾಗುವುದಿಲ್ಲ. ಶ್ರೀಕೃಷ್ಣ ಅರ್ಪಣಮಸ್ತು.